ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಗುರು ಏಕೆ ಬೇಕು ಲಿಂಗ ಕೊಡುವುದಕ್ಕೆ. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಗುರು ಏಕೆ ಬೇಕು ಲಿಂಗ ಕೊಡುವುದಕ್ಕೆ. ಜಂಗಮನೇಕೆ ಬೇಕು ಭಕ್ತಿ ಪರೀಕ್ಷಿಸುವುದಕ್ಕೆ. ಜಂಗಮನೇಕೆ ಬೇಕು ಭಕ್ತಿ ಪರೀಕ್ಷಿಸುವುದಕ್ಕೆ. ಕಂಡುದನ್ನೆಲ್ಲ ದೇವರೆಂದು ತಿಳಿದು ಕಂಡುದನ್ನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವ ಜನರ ಕಾಣಬಾರದೆಂದೇ ಎನ್ನ ಕಣ್ಣು ಮುಚ್ಚಿದೇನೆಯ ಗುರುಕುಮಾರ ಪಂಚಾಕ್ಷರೇಶ್ವರ. ನೋಡ್ರಿ, ಈ ವಚನವನ್ನು ಪರಮ ಪೂಜ್ಯ ಪುಟ್ಟರಾಜ ಅಜ್ಜವರು ಎಷ್ಟು ಅರ್ಥಗರ್ಭಿತವಾಗಿ ತಮ್ಮ ಕಣ್ಣನ್ನು ಕಳ್ಕೊಂಡಂತ ಸಂದರ್ಭವನ್ನು ನೆನಪು ಮಾಡಿಕೊಂಡು ಈ ವಚನ ಬರೀತಾರೆ ಅಜ್ಜರು. ಎಲ್ಲ ಒಂದು ಸಮಾಜದಲ್ಲಿ ಇರುವಂತ ಎಲ್ಲಾ ದೃಶ್ಯವನ್ನು ಕೇಳಿ, ಎಲ್ಲರೂ ಮಾತಾಡೋದನ್ನು ಕೇಳಿ ಈ ವಚನ ಬರೀತಾರೆ ಅಜ್ಜರು. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ನಾವೆಲ್ಲರೂ ಏನ್ ಮಾಡ್ತೀವಿ? ಎಲ್ಲಾ ದೇವರನ್ನ ಆರಾಧನೆ ಮಾಡ್ತೀವಿ. ಒಬ್ರು ಹೇಳಿದ್ರೆ ಆ ದೇವ್ರನ್ನ ಆರಾಧನೆ ಮಾಡ್ತೀವಿ, ಬೇರೆಯೊಬ್ಬರು ಇದನ್ನು ಪೂಜೆ ಮಾಡ್ರೆ ಅದನ್ನು ಪೂಜೆನೆ ಮಾಡ್ತೀವಿ. ಹೀಗೆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಇರುವಂತ ಎಲ್ಲಾ ದೇವರನ್ನು ಆರಾಧನೆ ಮಾಡ್ತೀವಿ. ಹಾಗಿದ್ರೆ ನಮಗೆ ಗುರುವಿನ ಅವಶ್ಯಕತೆ ಬೇಕು? ಅದನ್ನೇ ಮಾಡ್ತಾ ಹೋಗ್ಬೋದಲ್ಲ. ಮತ್ತು ಅವರಿಗೆ ಜಂಗಮನೇಕೆ ಬೇಕು? ಸದ್ಗುರುವಿನ ಕೃಪಾಶೀರ್ವಾದ, ಸುಯೋಗಿಯ ದರ್ಶನ ಯಾಕೆ ಬೇಕಂತ ಅಜ್ಜ ಪ್ರಶ್ನೆ ಮಾಡಿದಾರೆ. ಇದನ್ನೆಲ್ಲ ನೋಡಿ ನೋಡಿ ಕೇಳಿ ಕೇಳಿ ಕೊನೆಗೆ ಅವರು ಕಂಡುದನ್ನೆಲ್ಲ ಇದನ್ನೆಲ್ಲ ನೋಡಿ ನೋಡಬಾರದೆಂದೇ ನನ್ನ ಕಣ್ಣು ಮುಚ್ಚಿದ್ದೀನಿ ಅಯ್ಯ, ನಾನೆಂತ ಪುಣ್ಯವಂತನು, ಇದನ್ನೆಲ್ಲ ನೋಡಬಾರದು ತಿಳ್ಕೊಂಡೆ ನಾನು ಕಣ್ಣ ತೆಗೆದುಕೊಂಡಿರಬಹುದು ಅಂತ ಗುರುಗಳ ಹತ್ರ ಪ್ರಾರ್ಥನೆ ಮಾಡಿದಾರೆ ಅಜ್ಜವರು. ಒಂದು ಸಂದರ್ಭದೊಳಗ 729 ವಚನ ರಚನೆ ಮಾಡುವಂತ ಸಂದರ್ಭದೊಳಗ, ಹಿಂದಿಗೆ ಅನುವಾದ ಮಾಡುವಂತ ಸಂದರ್ಭದೊಳಗ, ಇದೇ ಶ್ರಾವಣ ಮಾಸದೊಳಗ ನಮ್ಮ ಚೌಡಿ ಬಸವಣ್ಣಮ್ಮವರ ಹಿರಿಯ ಮಗಳ ಮನೆಯೊಳ ಪೂಜೆ ಇತ್ತು ಅಜ್ಜೋರ್ದು. ಇವು ವಚನಗಳನ್ನು ನಾನು ಹಿಂದಿಗೆ ಕನ್ನಡ ವಚನ ಓದ್ತಾ ಇದ್ದೆ, ಅವರು ಹಿಂದಿಗೆ ಅನುವಾದ ಮಾಡ್ತಾ ಇದ್ರು ಅಜ್ಜರು. ಇದೇ ವಚನಾವತಿ ಬರೀತಾ ಇದ್ದೆ. ಈ ವಚನ ಬರೆಯುವುದಂತ ಓದುವಂತ ಸಂದರ್ಭದೊಳಗ ಈ ವಚನವನ್ನು ಕೇಳಿ ಅಜ್ಜರು ಫಳ 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 ಕಣ್ಣ ನೀರು ಬಂದು, ನಾನು ಈ ತರ ವಚನ ಬರೆದಿನಿ, ಬಹಳ ನನಗೊಂಥರ ದುಃಖ ಅನ್ನಿಸ್ತದ, ಬಹಳ ಇವತ್ತು ನನಗೆ ಎಲ್ಲ ಹಳೆಯದನ್ನು ನೆನಪು ಮಾಡಿಕೊಡ್ತೀವಿ ಈ ವಚನ ನನಗೆ ಅಂತ ತಿಳ್ಕೊಂಡು ಅಜ್ಜರು ಅವತ್ತಿನ ದಿವಸ ಬೇಡಪ್ಪ, ಇಷ್ಟು 4 ವಚನ ಸಾಕು, ಮತ್ ನಾಳೆ ಬಾರಿ ಬರೆಯಕಂತ ತಿಳ್ಕೊಂಡು ಗುರುಗಳು ಹೇಳಿದ್ರು. ಮತ್ ಮುಂದೆ ಹೋಗಿ ಅಜ್ಜರು ಅಂತ ತಮ್ಮ ವಚನದಲ್ಲಿ ಹೇಳ್ತಾರೆ ನೋಡ್ರಿ, ಪಂಚಾಕ್ಷರಿ ಮಹಾಮಂತ್ರ ನಾವೆಲ್ಲರೂ ಕೇಳಿವಿ. ನಾವೆಲ್ಲ ಗುರುಗಳಿಂದ ದೀಕ್ಷೆ ಪಡೆದಂತ ಸಂದರ್ಭದೊಳಗ ಪಂಚಾಕ್ಷರ ಮಹಾಮಂತ್ರ ಜಂಗಮರಿಗೆ ಕಿವಿಯೊಳಗೆ ಹೇಳ್ತಾರ, ಭಕ್ತರು ಸಹಿತ ತಿಳಿಸಿ ಹೇಳ್ತಾರ. ಆ ಮಂತ್ರದ ಬಗ್ಗೆ ಎಷ್ಟು ಚೆನ್ನಾಗಿ ಅಜ್ಜವರು ಬರ್ದಾರಂದ್ರ, ಪಂಚಾಕ್ಷರಿ ಮಂತ್ರದ ಕುರುಹನು ನಾನೇನು ಬಲ್ಲೆನಯ್ಯ. ಪಂಚಾಕ್ಷರಿ ಮಂತ್ರದ ಅರ್ಥನೇನು ತಿಳಿಯಂಗಿಲ್ಲ, ಪಂಚಾಕ್ಷರಿ ಮಂತ್ರದ ಕುರುಹನು ನಾನೇನು ಬಲ್ಲೆನಯ್ಯ. ಪಂಚಾಕ್ಷರಿ ಎಂದು ಕರೆದರೆ ನೀನಾದರೂ ಬರುವಿಲ್ಲವೇ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಮಾತನ್ನು ಅಜ್ಜರು ತಮ್ಮ ವಚನ ಎಷ್ಟು ಚೆನ್ನಾಗಿ ಹೇಳ್ಯಾರಂದ್ರ, ಅದು ಕುರು ಅಂದ್ರೆ ಇತಿಹಾಸ ನನಗೆ ಗೊತ್ತಿಲ್ಲ, ಅದನ್ನ ಕಂಡಿಲ್ಲ, ಅದು ಸಹಿತ ಅದ್ರ ಬಗ್ಗೆ ನನಗೆ ಜ್ಞಾನ ಇಲ್ಲ. ಆದ್ರೆ ನೀವು ಉಭಯ ಗುರುಗಳು ಬಂದು ಇದರ ಕುರುಹು, ಇದರ ಅರ್ಥ ನನಗೆ ತಿಳಿಸ್ರಿ ಅಂತ ತಿಳ್ಕೊಂಡು ತಮ್ಮ ವಚನದೊಳಗ ಅಜ್ಜರು ಅಪ್ಪಣೆ ಪಡಿಸ್ತಾರೆ. ಕೆಲವೊಂದು ವಚನಗಳು ಬೇರೆಯವರಿಗೆ ಅವರು ಯಾರಿಗೆ ಆರೋಪ ಮಾಡಿಲ್ಲ, ತಮ್ಮನ್ನು ತಾವೇ ಅಳವಡಿಸಿಕೊಂಡಂತ ವಚನ ಹಲವಾರು ವಚನಗಳು ಬರ್ದಾರ ತಮ್ಮ ಉದಾಹರಣೆ ತಿಳ್ಕೊಂಡು. ಹುಲಿಯಾದರೆ ಹುಲಿ ತಿನ್ನುವುದಿಲ್ಲ, ಇಲಿಯಾದರೆ ಇಲಿವ ತಿನ್ನೋದಿಲ್ಲ, ಮಾನವರಾದ ನಾವು ಅಂದಿಲ್ಲ ಅವರು, ಮಾನವನಾದ ನಾನು ಮಾನವರ ಹಿಂಸಿಸಿ ಮಾನವರನ್ನು ಹಿಂಸಿಸಿ ಭಕ್ಷಿಸಲಿದ್ದೇನೆ, ನಿಜ ಮಾನವ ಅರಿವು ನೀಡಿ ರಕ್ಷಿಸನ ಗುರುಕುಮಾರ ಪಂಚಾಕ್ಷರೇಶ್ವರ. ನೋಡ್ರಿ ಎಷ್ಟು ತಮ್ಮನೇ ಅವರು ಉದಾಹರಣೆಯಾಗಿ ಹೇಳ್ಕೊಂಡಾರ. ಹೀಗಾಗಿ ಪರಮ ಪೂಜ್ಯ ಪುಟ್ಟರಾಜ ಅಜ್ಜವರು ಶರಣಬಸವೇಶ್ವರ ಪುರಾಣ ಬರೆಯುವಂತಹ ಸಂದರ್ಭದೊಳಗ ನಾವು ನಿನ್ನಿನ ದಿವಸ ಕೇಳಿದ್ದೀವಿ, ತಮ್ಮ ಗುರುಗಳ ಬಗ್ಗೆ
ಪಂಚಾಕ್ಷರ ಅಜ್ಜರ ಬಗ್ಗೆ ಅವರು ಯಾವ ರೀತಿಯಿಂದ ಅವತಾರ ಎತ್ತಿದ್ರು, ಅವರ ಗುರುಗಳು ಯಾರು ಅನ್ನೋದರ ವಿಷಯ ಬಗ್ಗೆ ನಾವು ನಿನ್ನಿಂದ ಕೇಳಿದ್ದೇವೆ. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಕಾಡ್ಶೆಟ್ಟಳಿಗೆ ಹಕ್ಕಲ ಬಸವೇಶ್ವರ ಜಾತ್ರೆಗೆ ಹೋದ್ರು. ಅಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಆ ಊರಿನ ಜೋಳದ ಭಿಕ್ಷಕ್ಕೆ ಹೋದಂತಹ ಸಂದರ್ಭದೊಳಗ ಆ ಅಂಧ ಮಕ್ಕಳನ್ನು ಹಾಡುವಂತ ಒಂದು ಭಜನಾದೊಳಗ ಗೀತೆಯನ್ನು ಹಾಡುವಂತ ಒಂದು ದೃಶ್ಯವನ್ನು ಕಂಡು ಆ ಮಕ್ಕಳನ್ನು ಆ ವರ್ಷ ಜೋಳಿಗೆ ಹಾಕಿಕೊಂಡು ಬಂದು ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿದರು. ಅದೇ ಮುಂದೆ ಗದಗೈನವರು ಪಂಚಾಕ್ಷರಿ ಅಜ್ಜವರು ಆದರು ಅಂತ ವಿಷಯವನ್ನು ಸಂಕ್ಷಿಪ್ತದೊಳಗ ನಾವು ನಿನ್ನೆಲ್ಲ ಕೇಳಿವಿ. ಮುಂದೆ ಹೋಗಿ ಯಾರೇ ಪುರಾಣ ಗ್ರಂಥಗಳ ಕೃತಿಗಳನ್ನು ಬರೆದರೂ ಸಹಿತ ಕವಿ ಪರಿಚಯ ಅವಶ್ಯವಾಗಿ ತಮ್ಮ ಪರಿಚಯವನ್ನು ಬರಲೇಬೇಕು. ಆದ್ರೆ ಜನರಿಗೆ ತಿಳಿಯೋಗೋಸ್ಕರ ಅಲ್ಲ, ತಾವು ಹುಟ್ಟಿದ್ದು ತಮ್ಮ ಒಂದು ನಾಮಧೇಯಗಳು ತಮ್ಮ ಪರಿಚಯವನ್ನು ಇಡೀ ಸಮಾಜಕ್ಕೆ ಗೊತ್ತ ತಿಳ್ಕೊಂಡು ಎಲ್ಲಾ ಕವಿಗಳು ತಮ್ಮ ಗ್ರಂಥದೊಳಗ ಕವಿ ಪರಿಚಯ ಬರಲೇಬೇಕು. ಅದೇ ರೀತಿಯಾಗಿ ಪೂಜ್ಯರು ತಮ್ಮ ಪೂರ್ವಾಶ್ರಮದ ಎಲ್ಲ ಒಂದು ವಿವರವನ್ನು ಇವತ್ತಿನ ದಿವಸ ಹೇಳ್ತಾರೆ. ನಮ್ಮ ಗವಾಯಿಗಳವರು ಓದಿದ ನಂತರ ನಾವು ಮುಂದಿನ ವಿಷಯಕ್ಕೆ ಬರೋಣ ಅಂತ ತಿಳ್ಕೊಂಡು ಹೇಳುತ್ತಾ ಈಗ ಗವಾಯಿ ಪುರಾಣವನ್ನು ಓದಬೇಕು. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವಹರ ಮಹಾದೇವ. ಬಸವಲಿಂಗ ಯತೀಂದ್ರಿನಮಿಸಂ ಮಿಸಪಿ ಪೇಳೊಂದೂರವಿರತಿ ಮಠದೋಳ್ ಸಸನದಿಮ್ಮೆರದಿರ್ಭವ ನದಕಧಿಕಾರಿ ನೆನೆಸುತ್ತ ಲಸಿತ ನಿಜ ಗುಣ ಶಾಸ್ತ್ರ ಕೋತ್ತಮ ನೆನೆವ ಹಾನ್ಗಲ್ ಗುರು ಕುಮಾರನೊಸಗೆ ಗುರುವೆನೆಪುದು ಒಲೆನೆಗೆ ಗುರುರೊತ್ತಮನೆ ನೆಲೆಸುವುದು. ಎನ್ನ ಜನ್ಮದ ತಾಯಿ ತಂದೆಗಳಮಿತ ಸಿದ್ಧಾಂಬೆ ರೇವಣರುಣ್ಯ ತ್ಯಾಕರ ಚಂದ್ರಶೇಖರನೆಂಬ ಮಾವನಿಹಂ. ಇನ್ನು ಗುರು ಪಂಚಾಚಾರ್ಯರೆಮ್ಮಣ್ಣನೆಯ ಪರಮ ಗುರುವ ಶ್ರೀಮನ್ನಿರಂಜನ ಹಾನಗಲ್ಲ ಕುಮಾರ ಶಿವಯೋಗಿಗಳಂ. ಶಿವಸಾಂಬ ಜೈ ನಮ ಪಾರ್ವತಿ ಶಿವರ ಮಹಾದೇವ. ಪರಮ ಪೂಜ್ಯ ಪುಟ್ಟರಾಜ ಗುರುವರ್ಯರು ಶರಣಬಸವೇಶ್ವರ ಪುರಾಣದೊಳಗ ಬರೆಯುವಂತಹ ಸಂದರ್ಭದೊಳಗ ಹಾನಗಲ್ಲ ಕುಮಾರೇಶನ ಗುರು ಬಸವಲಿಂಗ ಯತೀಂದ್ರರು ಯಳಂದ್ರ ಬಸವಲಿಂಗ ಯತೀಂದ್ರ ಶಿಷ್ಯರಾದಂಥ ಕುಮಾರ ಮಹಾಸ್ವಾಮಿಗಳು. ಅಂತ ಒಂದು ಕುಮಾರ ಮಹಾಸ್ವಾಮಿಗಳ ಶಿಷ್ಯರು ನನ್ನ ಪರಮ ಗುರು, ನನ್ನ ವಿದ್ಯಾಗುರು, ನನ್ನ ಬಾಳಿನ ಜ್ಯೋತಿ ಪಡೆದ ಪಂಚಾಕ್ಷರ ಗುರುಗಳಂತ ತಿಳ್ಕೊಂಡು ಹೇಳಿ ಮುಂದೆ ತಮ್ಮ ಪರಿಚಯ ಹೇಳ್ತಾ ಇದ್ದಾರೆ. ನನ್ನ ಹುಟ್ಟೂರು ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕು ದೇವರ ಹೊಸಪೇಟೆಯ ಒಂದು ಸಣ್ಣ ಒಂದು ಗ್ರಾಮದೊಳಗ ನಾನು ಜನಿಸೀನಿ. ಆ ಒಂದು ಗ್ರಾಮದೊಳಗ ವೆಂಕಟಾಪುರ ಮಠದ ಅಂದ್ರೆ ಅಲ್ಲೇ ಪಕ್ಕದಲ್ಲಿ ಇರತಕ್ಕಂಥ ವೆಂಕಟಾಪುರ ಅಂತ ಗ್ರಾಮದಿಂದ ದೇವರ ಹೊಸಪೇಟೆಗೆ ಬಂದಂತ ಪರಮ ಪೂಜ್ಯರ ಪೂರ್ವಾಶ್ರಮದವರು. ಅದಕ್ಕಾಗಿ ನಮ್ಮ ಮನೆತನಕ್ಕೆ ವೆಂಕಟಾಪುರ ಮಠ ಅನ್ನುವಂತಹ ಮನೆತನ ಇದೆ. ನಮ್ಮ ತಂದೆ ರೇವಯ್ಯ, ತಾಯಿ ಸಿದ್ದಮ್ಮರ ಉದರದೊಳಗ ನಾನು 3/3/1914 ನಾ ಜನಿಸೀನಿ ತಿಳ್ಕೊಂಡು ಹೇಳ್ತಾ, ಜನಿಸಿದ ತಕ್ಷಣ ಎಲ್ಲರಂತೆಯೂ ಸಹಿತ ನನ್ನ ಕಣ್ಣುಗಳಿದ್ದು ಅನ್ನುವಂತಹ ವಿಷಯನ ಪೂಜ್ಯರು ಬರೀತಾರೆ. ಎಲ್ಲರಂಗ ನನ್ನ ಕಣ್ಣುಗಳಿದ್ದು, ಆದ್ರೆ ಹುಟ್ಟಿದ 6 ತಿಂಗಳ ಸಂದರ್ಭದೊಳಗ ನನಗೆ ಕಣ್ಣಬ್ಯಾನಿಗಳು ಬಂದು, ಕಣ್ಣಬ್ಯಾನಿ ಬಂದಾಗ ಅವಾಗಿನ ಕಾಲಕ್ಕೆ ಆಸ್ಪತ್ರೆಗಳಿರಲಿಲ್ಲ, ದವಾಖಾನೆಗಳಿರಲಿಲ್ಲ. ಯಾರೋ ಹೇಳಿದ ಒಂದು ಆಯುರ್ವೇದಿಕ ಗೌಂಡಿ ಔಷಧವನ್ನು ಕೇಳಿ ನಮ್ಮ ತಾಯಿ ಅವರು ಹೇಳಿದಂಥ ಒಂದು ಔಷಧವನ್ನು ದನದ ಮೈಯಲ್ಲಿ ಇರ್ತಕ್ಕಂಥ ತೊನಸಿ ಹುಳಗಳನ್ನು ತಂದು ನಿನ್ನ ಮಗನ ಕಣ್ಣಿಗೆ ಏನು ಕಣ್ಬ್ಯಾನಿ ಬಂದದ ಆ ಕಣ್ಣಿಗೆ ಮುಟ್ಟಿಸು, ಅವು ಕಡಿಮೆ ಮಾತು ತಿಳ್ಕೊಂಡು ಅವ್ರೇನ ಹೇಳಿರ್ತಾರ. ಆ ಮಾತನ್ನು ಕೇಳಿ ಪಾಪ ಹಡದ ತಾಯಿ, ಚಿಂತಿ ತಾಯಿಗೆ ಬಡತನ ಕುಕ್ಕುವಂತಹ ಬಡತನ
ರೇವಣ್ಣವರು ದುಡಿದುಕೊಂಡು ಬಂದೇ ಮನೆಯನ್ನು ಸಲ್ಲಬೇಕು ಅಂತ ಸಂದರ್ಭದೊಳಗ ಈ ಒಂದು ಘಟನೆ ನಡೀತವ್ರ ಮನೆಯೊಳಗ ಆ ತಾಯಿ ಅವರ ಮಾತನ್ನ ಕೇಳಿ ತುಳಸಿ ಹುಳುಗಳನ್ನು ತಂದು ಮುಟ್ಟಿಸಿ ಅದೇನೋ ಅವ್ರು ಬೇರೆ ರೀತಿಯಿಂದ ಹೇಳ್ತಾರ ಅವಳು ಬೇರೆ ತರ ಕೇಳ್ಕೊಂಡು ಮುಟ್ಟಿಸಿ ಒಂದು ಆ ಬಟ್ಟೆಯನ್ನು ಬಿಳೆ ಬಟ್ಟೆಯನ್ನ ಕಣ್ಣಿಗೆ ಕಟ್ತಾಳ. ಬಿಳಿಯ ಬಟ್ಟೆಯನ್ನು ಕಣ್ಣಿಗೆ ಕಟ್ಟಿ ಒಂದು 5ರಿಂದ 10 ನಿಮಿಷ ಬಿಟ್ಟು ತೆಗೆದಾಗ ಅವಾಗ ಆ ಕಟ್ಟಿದ ನಂತರ ಆ ಕೂಸಿಗೆ ಆ ಮಗುವಿಗೆ ಬಹಳ ಒಂದು ತ್ರಾಸ ಆಗ್ತದ. ಆದ್ರ ತಾಯಿಯ ಕಳ್ಳ ನನ್ನ ಮಗನ ಕಣಿಬ್ಯಾನಿ ಕಡಿಮೆ ಆಗ್ಲಿ ಕಣಿಬ್ಯಾನಿ ದೂರ ಆಗ್ಲಿ ಅಂತ ತಿಳ್ಕೊಂಡು ಆದ್ರೂ ಸಹಿತ ಬಿಚ್ಚಂಗಿಲ್ಲ. ಒಂದ್ 5ರಿಂದ 10 ನಿಮಿಷ ಆದ ತಕ್ಷಣ ಅಳುವ ಧ್ವನಿಯನ್ನು ಕೇಳಿ ತಾಳಲಾರದ ತಾಯಿ ಬಂದು ಕಣ್ಣನ್ನು ಬಿಸ್ತಾಳ. ಬಿಚ್ಚಿದ ತಕ್ಷಣ ಏನು ಒಳಗ ತೊಣಸಿ ದನದ ತೊಣಸಿಗಳನ್ನು ಬಿಟ್ಟಿದಳು ಇಡೀ ತೊಣಸಿ ಹುಳುಗಳನ್ನು ಕಣ್ಣಿನ ಗುಡ್ಡಿಯನ್ನೇ ಒಳಗಿನ ಬಿಳಿ ಗುಡ್ಡಿಯನ್ನೇ ಎಲ್ಲಾ ತಿನ್ಕೊಂಡು ಬಂದು ಹೊರಗಡೆ ನಿಂತು ಕುಂತಿರುವಂತ ಎಲ್ಲಾ ಕಣ್ಣೆಲ್ಲ ರಕ್ತ ಆಗಿರ್ತದ. ನೋಡ್ರಿ ಈ ಸಂದರ್ಭ ನಾವು ವಿಚಾರ ಮಾಡಬೇಕು. ನಾವು ಒಂದು ಅನ್ಕೊಂಡಾಗ ದೈವ ಒಂದು ಬಲ ಮಾಡಿದಂಗ ಅವ್ರಿಗೆ ಒಂದು ಸಂದರ್ಭ ಕಣ್ಣೇ ಇದ್ದಿದ್ರೆ ಅವ್ರು ಬೇರೆನೆ ಆಗ್ತಿದ್ರು. ಆದ್ರ ಮುಂದೆ ಅವರಿಂದ ಏನೋ ಒಂದು ಸಮಾಜದ ಕಾರ್ಯವನ್ನು ಅವರಿಂದ ಮಾಡ್ಲಿಕ್ಕೆ ಸಲುವಾಗಿ ಆದ ಭಗವಂತ ಈ ರೂಪದೊಳಗೆ ಬಂದು ಏನೋ ಒಂದು ಕಣ್ಣುಗಳನ್ನು ತೆಗೆದುಕೊಂಡು ಅನ್ನುವಂತ ದೃಷ್ಟಿ ಇಟ್ಕೊಂಡು ಅವಾಗ ಪೂಜ್ಯರು ಬಹಳ ಒಂದು ದುಃಖಿತರಾಗಿ ಇಡೀ ಒಂದು ಕುಟುಂಬದೊಳಗ ದುಃಖದ ಚಿಂತೆಯ ಛಾಯೆ ಮೂಡ್ತದ. ಗುರುಗಳು ಈ ಪುರಾಣವನ್ನು ಬರೆಸುವ ಸಂದರ್ಭದೊಳಗ ತಮ್ಮ ಪರಿಚಯನ ಹೇಳುವಂತ ಸಂದರ್ಭದೊಳಗ ಬರೆಯುವಂತ ಸಂದರ್ಭದೊಳಗ ಈ ಒಂದು ಸಂದರ್ಭ ಬಂದಾಗ ಬಹಳ ಅವರಿಗೆ ದುಃಖ ಆಗ್ತಿತ್ತು. ಅಜ್ಜರಿಗೆ ಬಹಳ ದುಃಖ. ಯಾಕಂದ್ರೆ ಅಂದಿನ ನೆನಪುಳ ಮಾಡಿಕೊಂಡು ಷಡ್ಪದಲ್ಲಿ ಬರುವಾಗ ಬಹಳ ದುಃಖ ಆಗಿ ಕಣ್ಣಲ್ಲಿ ನೀರು ಬರ್ತಿದ್ವು. ಬೇಡಪ್ಪ ಬಹಳ ಬೇಜಾರಾಗಿದೆ ಇವತ್ತು, ಬೇಡ ನಾಳೆ ಬಾ ಅಂತಿದ್ರು. ಅಂದ್ರೆ ತಾವು ಅನುಭವಿಸಿದ ದಿನಗಳನ್ನು ಮೆಲುಕು ಹಾಕಿಕೊಂಡಾಗ ಬಹಳ ದುಃಖ ಆಗ್ತಿತ್ತು. ಮುಂದೆ ಇದೇ ಒಂದು ಚಿಂತೆ ಒಳಗ ನಾ ಏನೋ ಕೇಳ್ಕೊಂಡು ಏನೋ ಮಾಡಿದೆ, ನನ್ನ ಇದ್ದಂತ ಮಗುವಿನ ಒಂದು ಜೀವನಾನೇ ನಾನು ಕಣ್ಣುಗಳನ್ನೇ ಕಳಿಸಿಬಿಟ್ಟೆ ತಿಳ್ಕೊಂಡು ತಾಯಿ ಬಹಳ ಬಹಳ ದುಃಖ ಪಡ್ತಾಳ. ಆದ್ರ ತಂದೆಯೂ ಸಹಿತ ಏನೋ ನನ್ನ ಸುಂದರವಾದಂತ ಮಗುವಿನ ಕಣ್ಣುಗಳನ್ನೇ ಹೋದಂತ ತಿಳ್ಕೊಂಡು ಬಹಳ ಚಿಂತೆ ಮಾಡಿದಾರೆ. ಅದೇ ಹೊಟ್ಟೆ ಬ್ಯಾನಿ ಹತ್ಕೊಂಡು ಅವರು ಒಂದು ಕಾಯಿಲೆಗೆ ತುತ್ತಾಗಿ ಚಿಂತೆ ಮಾಡಿ ಮಾಡಿ ತಂದೆಯವರು ಲಿಂಗೈಕ್ಯರಾಗ್ತಾರ. ರೇವಯ್ಯನವರು ಲಿಂಗೈಕ್ಯರಾಗ್ತಾರ. ಬಡತನ ಬಹಳ ಕುಕ್ಕು ತಿನ್ನುವಂತ ಬಡತನ. ನೋಡ್ರಿ ಇಡೀ ನಮ್ಮ ಕರ್ನಾಟಕದ ಇತಿಹಾಸವನ್ನು ತೆಗೆದುಕೊಂಡಾಗ ಏನು ಸಂತರು ಮಹಾಂತರು ಋಷಿಗಳು ಏನಾಗಿ ಹೋಗ್ಯಾರ, ದೊಡ್ಡ ದೊಡ್ಡ ಮಹಾತ್ಮರು ಏನಾಗಿ ಹೋಗ್ಯಾರ, ಅವರ ಪೂರ್ವಾಶ್ರಮದ ಮನೆತಳ ಬಹಳ ಬಡತನೇ. ಯಾರು ಶ್ರೀಮಂತರ ಮನೆತೊಳಗೆ ಹುಟ್ಟಿದವರು ಅಲ್ಲೇ ಅಲ್ಲ. ಏನಪ್ಪಾ ಕೋಟ್ಯಾಧೀಶ ಮಣ್ಣಾಗ ಹುಟ್ಟಿಯವರು ದೊಡ್ಡ ಸನ್ಯಾಸಿಗಳಾಗ್ಯಾರ, ಶಿವಗಳಾಗ್ಯಾರ, ದೇವರಾಗ್ಯಾರ ಅಂತ ಉದಾಹರಣೆ ಎಲ್ಲಿ ಇಲ್ಲೇ ಇಲ್ಲ. ಬಹಳ ಬಡತನದಿಂದ ಆ ಭಗವಂತ ಹುಟ್ಟಿಸೋದ ಅಂತ ಒಂದು ಬಡತನ ಮಂಟದೊಳಗ ದೇವರನ್ನು ಹುಟ್ಟಿಸ್ತಾನೆ ಅನ್ನೋಂಕ ಇದೊಂದು ಉದಾಹರಣೆ. ಅಂತ ಬಡತನ ಮಂಟದಲ್ಲಿ ಹುಟ್ಟಿ ಆ ತಂದೆಯನ್ನು ಕಳ್ಕೊಂಡ್ರ ಅಜ್ಜವರು. ಇಡೀ ಗ್ರಾಮನೇ ಚಿಂತೆ ಮಾಡ್ತದ. ಎಂತ ಸುಂದರವಾದಂತ ಆ ಮಗು ಹುಟ್ಟಿತ್ತು ರೇವಯ್ಯನವರಿಗೆ. ಆ ಮಗುವಿನ ಕಣ್ಣು ಕಳ್ಕೊಂಡು ಅದೇ ಚಿಂತೆ ಒಳಗ ಅವರೂ ಸಹಿತ ಶಿವನ ಪಾದ ಸೇರಿದರು. ಇವರ ಪರಿಸ್ಥಿತಿ ಹ್ಯಾಂಗ, ಇವ್ರ ಮನೆತನ ನಡೆಸೋದು ಹ್ಯಾಂಗ ತಿಳ್ಕೊಂಡು ಬಹಳ ಚಿಂತಾಗ್ರಾಂತ ಹಾಕಾರ. ಅದೇ ನೆರೆಯ ಗ್ರಾಮ ಸಿದ್ದಮ್ಮನವರ ತವರ ಮನೆ ದೇವಿಗಿರಿ. ಅಲ್ಲೇ ದೇವರ ಹೊಸಪೇಟೆಯಿಂದ ಬಹಳ ಒಂದು 25 ಕಿಲೋಮೀಟರ್ ಒಳಗ ದೇವಿಗಿರಿ ಇದೆ ಅವರ ತವರ ಮನೆ. ಈ ಎಲ್ಲ ಸುದ್ದಿ ಕೇಳಿ ಆ ತಂದೆನೂ ಸಹಿತ ಅವರ ಅಣ್ಣ ಚಂದ್ರಶೇಖರನವರು ಬಂದಿರ್ತಾರೆ. ಬಂದು ತಂಗಿಗೆ ಸಮಾಧಾನ ಮಾಡಿ ಎಲ್ಲವನ್ನು ಹೇಳಿ ಹೋಗಿರ್ತಾರೆ. ಆದರೂ ಸಹಿತ ಮತ್ತೆ ತವರು ಮನೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ತಿಳ್ಕೊಂಡು ತಂಗಿ ಹತ್ರ ಬಂದು ಕೇಳ್ಕೊತಾನೆ. ಚಂದ್ರಶೇಖರನವರು ಕೇಳ್ತಾರೆ, ನೋಡವ ಎಷ್ಟು ದಿವಸ ನೀನು ಇಲ್ಲೇ ಚಿಂತೆ ಮಾಡ್ಕೋತು, ಮಗಂದ ಚಿಂತೆ ಮಾಡ್ಕೋತು, ಗಂಡನ ಚಿಂತೆ ಮಾಡ್ಕೋದು ಕುಳ್ಕೋ, ಇಲ್ಲೇ ಇರ್ತಿ, ನಮ್ಮ ಊರಿಗೆ ಹೋಗೋಣ ನಡಿ, ನಮ್ಮ ಊರಿಗೆ ಹೋಗೋಣ, ಅಲ್ಲೇ ಇರುವಂತ ಒಂದು ಸ್ವಲ್ಪ ದಿವಸ ಅಂತ ತಿಳ್ಕೊಂಡು ಹೇಳಿದಾಗ ಆದ್ರೂ ಸಹಿತ ಸಿದ್ದಮ್ಮನವರ ಮನಸ್ಸು ಇರಂಗಿಲ್ಲ. ಈ ಊರಿಗೆ ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕು, ಎಷ್ಟು ದಿವಸ ಅಲ್ಲಿ ಇರೋದು? ಇಲ್ಲ ನಾ ಬಂದ್ರು ಸಹಿತ ಎಷ್ಟು ದಿವಸ ಇರ್ಬೇಕಲ್ಲಿ, ಆದ್ರೆ ಮುಂದೊಂದ್ ದಿವಸ ಮತ್ತೆ ನಾ ಇಲ್ಲಿ ಬರಲೇಬೇಕು. ಇಲ್ಲಮ್ಮ ಇಲ್ಲಿದ್ದೇನು ಮಾಡಿದೆ, ನಾನೆಲ್ಲ ನಿನಗೆ ನಿನ್ ಜೀವನಕ್ಕೆ ಏನು ಬೇಕು ನಾ ಎಲ್ಲ ವ್ಯವಸ್ಥೆ ಮಾಡಿ ನಾ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಇರುವಂತಿ ಬಾ ಅಂತ ತಿಳ್ಕೊಂಡು ಚಕ್ಕಡಿ ಒಳಗ
ಅವಿನ ಕಾಲಕ್ಕ ವಾಹನಗಳಿರಲಿಲ್ಲ. ಚಕ್ರಿ ಒಳಗ ತನ್ನ ತಂಗಿಯ ಮತ್ತು ಅಳೆಯನನ್ನು ಕರ್ಕೊಂಡು ಪುಟ್ಟ ಪುಟ್ಟರಾಜರ ಮೊದಲಿನ ಹೆಸರು ಚನ್ನಬಸಯ್ಯ. ಪ್ರೀತಿಯಿಂದ ಪುಟ್ಟ ಪುಟ್ಟ ಅಂತಂದು ಅವ್ರನ್ನ ಕರೀತಾ ಇದ್ರು ಎಲ್ಲರೂ. ಪುಟ್ಟಯ್ಯನವರನ್ನ ಕರೆದುಕೊಂಡು ಚಕ್ಕಡಿ ಒಳಗ ದೇವಗಿರಿ ಬರ್ತಾಳೆ ಅವರ ತಾಯಿ. ದೇವಗಿರಿ ಬಂದಾಗ ದೇವಗಿರಿ ಒಳಗ ಚಂದ್ರಶೇಖರ ಎಲ್ಲವನ್ನು ತಮ್ಮ ತಂಗಿಯ ಒಂದು ವ್ಯವಸ್ಥೆಯನ್ನು ಅವರು ಸುಮಾರು ವರ್ಷಗಳ ತನಕ ಮಾಡ್ತಾರ. ಮುಂದೆ ಪುಟ್ಟಯ್ಯಜ್ಜನವರು ಹಂಗೆ ಬಾಲ್ಯದ ದಿನಗಳನ್ನು ಕಳೆದು ಕಳೀತಾ ಸೋದರ ಮಾವನ ಒಂದು ಮಾರ್ಗದರ್ಶನದೊಳಗ ಬೆಳೀತಾರೆ ಅಜ್ಜವರು. ಸೋದರ ಮಾವನವರ ಮಾರ್ಗದರ್ಶನದೊಳಗ ಬೆಳೆದು ಅವರು ಚಂದ್ರಶೇಖರನವರು ಪರಮಜ ಪಂಚಾಕ್ಷರದವ್ರ ಶಿಷ್ಯರೇ. ಅವರು ಸಹಿತ ಇದೇ ವೀರೇಶ್ವರ ಸಂಚಾರಿ ಸಂಗೀತ ಪಾಠಶಾಲೆ ಒಳಗ ಸಂಗೀತವನ್ನು ಕಲಿತು ಪ್ರವಚನ ಕಲಿತು ಹೋದಂತ ಹಿರಿಯ ಶಿಷ್ಯರವರು. ಅವರಿಗೆ ಸಂಗೀತ ಬರ್ತಿತ್ತು. ಮಾವನ ಸಂಗೀತವನ್ನು ಕೇಳಿ 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 ಸುಮಾರು ವರ್ಷದಿಂದ 6-7 ವರ್ಷಗಳ ಪರ್ಯಂತವಾಗಿ ಮಾವನ ಸಂಗೀತವನ್ನು ಕೇಳದೇ ಬೆಳೆದಿರ್ತಾರೆ. ಅದವರು ಕೇಳಿ ಬೆಳೆದಂತ ಪುಟ್ಟರಾಜರು ಒಂದು ದಿವಸ ಏನು ಘಟಿಸ್ತದಪ್ಪ ಅಂದ್ರೆ, ಅವರ ಮಾವನವರು ತಾವು ಅಭ್ಯಾಸವನ್ನು ಮಾಡಿ ಹಾರ್ಮೋನಿಯಂ ಪೇಟೆಯನ್ನು ಆ ಸಂದುಕದಲ್ಲಿ ಇಡಲಾರದೆ ಹೊರಗಿಟ್ಟು ಏನೋ ಒಂದು ನೆನಪಾರಿ ಹೊಲಕ್ಕೆ ಹೋಗಿರ್ತಾರೆ. ಹೊಲದ ಕೆಲ್ಸಕ್ಕೆ ಚಂದ್ರಶೇಖರನವರು ಹೋಗ್ಯಾರ. ಇಲ್ಲಿ ಪುಟ್ಟಯ್ಯ ಅಜ್ಜರು ಅಡ್ಡಾಡ್ಕೋತು ಅವರ ಒಂದು ಹಳೆಯ ಕಮ್ಮತ್ತಿನ ಮನೆ, ದೊಡ್ಡ ಮನೆ, ಅಡ್ಡಾಡ್ಕೋತು ತಿರುಕೋತ ಅಲ್ಲಿ ಬಂದು ಆ ಹಾರ್ಮೋನಿಯಂ ಮೇಲೆ ಕೈ ಇಡ್ತಾರೆ. ಅವಾಗ ಅವರಿಗೆ ಬಹಳ ಒಂದು ಖುಷಿ ಆಗ್ತದ. ಈ ನೋಡ್ರಿ, ಕಲಾವಿದರಿಗೆ ತಮ್ಮ ವಾದ್ಯಗಳನ್ನ ಯಾರಾದ್ರೂ ಮುಟ್ಟಿದ್ರೆ ಬಹಳ ಸಿಟ್ಟ, ಬಹಳ ಜೋಪಾನವಾಗಿ ಇಡ್ತಿರ್ತಾರೆ ಅವರೆಲ್ಲ ವಾದ್ಯಗಳು. ಅವ್ರೆಂತಲ್ಲ ಯಾರನ್ನು ಈ ಪುರಾಣಿಕರಾದ ಎಲ್ಲರೂ ನಮಗೆಲ್ಲ ಅವರ ವೃತ್ತಿಗೆ ಬಹಳ ಪ್ರೀತಿ ಪ್ರೇಮ. ಹಾಗಾಗಿ ತಮ್ಮ ಹಾರ್ಮೋನಿಯಂ ಅನ್ನು ಯಾರಿಗೂ ಸಹಿತ ಮುಟ್ಟಿಸ್ತಾ ಇರಲಿಲ್ಲ ಚಂದ್ರಶೇಖರನವರು. ಇದೇನೋ ಗುರುಗಳು ಹಸ್ತ ಇಟ್ಟು ಮುಟ್ಟಿ ನೋಡಿದಾಗ ಏನೋ ಒಂದು ಹಂಡೆ ಹಾಲು ಕುಡಿದಷ್ಟು ಅಜ್ಜೋರಿಗೆ ಖುಷಿ ಆಗ್ತದ. ಅವರೇನು ಕಲ್ತಿಲ್ಲ, ಸರಳಿಗಳನ್ನು ಹೇಳಿಲ್ಲ, ಆದ್ರೆ ಸುಮಾರು 5-6 ವರ್ಷ ಕೇಳಿನೇ ಎಲ್ಲ ಮನನ ಮಾಡ್ಕೊಂಡಿರ್ತಾರೆ. ಹಾರ್ಮೋನಿಯಂ ಸಿಕ್ಕ ತಕ್ಷಣ ಬಾರ್ಸಕ್ ಶುರು ಮಾಡ್ತಾರೆ ಅಜ್ಜವ್ರು. ಬಾರಿಸ್ತಾರೆ 5 ಇಲ್ಲ 10 ನಿಮಿಷ ಅಲ್ಲ, ಅರ್ಧ 1 ತಾಸು ಬಾರಿಸ್ತಾರೆ. ಇಡೀ ಗ್ರಾಮದ ಜನರೆಲ್ಲ ಅವ್ರ ಮನೆ ಮುಂದೆ ಬಂದು ನಿಂತ್ಕೊಂಡು ಕೇಳ್ತಿರ್ತಾರೆ, ಯಾರು ಹಾರ್ಮೋನಿಯಂ ಬಾರಿಸತ್ತಾರೆ ಇಲ್ಲಿ ಅಂತಂದು. ಎಲ್ಲರೂ ಗಾಬರಿಯಾಗಿ ಯಾರು ಮಾತನಾಡದೆ ನಿಶಬ್ದದಿಂದ ಹಾರ್ಮೋನಿಯಂ ಕೇಳ್ತಿರ್ತಾರೆ. ಅದೇ ಹೊತ್ತಿಗೆ ಚಂದ್ರಶೇಖರ ಹೊಲದಿಂದ ಬರ್ತಾರ. ತಮ್ಮ ಮನೆ ಮುಂದೆ ನಿಂತ ಜನರನ್ನು ನೋಡಿ ಗಾಬರಾಗಿ ಓಡಿ ಬರ್ತಾರೆ. ನನ್ನ ಹಳೆ ಕಣ್ಣಿಲ್ಲ, ಏನೋ ನಡೆಯೋದ್ರಾಗ ಬಿದ್ದೇನೋ ಮಾಡ್ಕೊಂಡು ತಿಳ್ಕೊಂಡು ಗಾಬರಾಗಿ ಓಡಿ ಬರ್ತಾರೆ. ಬಂದು ನಿಂತು ನೋಡಿದ್ರೆ ಪುಟ್ಟಯ್ಯಜ್ಜರ ಹಾರ್ಮೋನಿಯಂ ಬಾರಿಸೋದು. ಅವರೂ ಸಹಿತ ನಿಂತು ಕೇಳ್ಕೊಂಡು ಬಹಳ ಖುಷಿ ಆಗ್ತದ. ಈ ಮೂರ್ತಿ ಇಲ್ಲಿ ಇಡಬಾರ್ದು, ಬೇರೆ ಕಡೆ ವ್ಯವಸ್ಥೆ ಮಾಡ್ಬೇಕು ತಿಳ್ಕೊಂಡು ಪುಟ್ಟಯ್ಯನವರ ಸಮೀಪ ಹೋಗಿ ಕೈ ಹಸ್ತವನ್ನು ಮುಟ್ಟಿ ಮಾತಾಡ್ತಿರ್ತಾರ. ಆದ್ರ ಅವ್ರಿಗೆ ಭಯ, ಎಲ್ಲಿ ಮಾವ ಹೊಡಿತಾನ, ಮಾವರು ಬೈತಾರ ಅಂತ ತಿಳ್ಕೊಂಡು ಭಯದಿಂದ, ಇಲ್ಲ ಮಾವ ಇನ್ನೊಮ್ಮೆ ನಾ ಹಾರ್ಮೋನಿಯಂ ಮುಟ್ಟಂಗಿಲ್ಲ, ಇದೇನೋ ಒಂದ್ಸಲ ಮುಟ್ಟಿನಿ, ಇಲ್ಲಪ್ಪ ನೀ ಮುಟ್ಟಿದೆ ಅಂತ ತಪ್ಪಲ್ಲ, ಮುಟ್ಟಿದ್ದು ಒಳ್ಳೇದೇ, ಇವತ್ತಿನ ದಿವಸ ಇವತ್ತು ಮುಟ್ಟಿದೆ, ಇನ್ನು ಮುಂದೆ ಅದು ನಿನಗೆ ಕೊಡ್ತೀನಿ, ನೀನೇ ಒಂದು ಆ ಹಾರ್ಮೋನಿಯಂ ಬಾರ್ಸ್ ಅಂತ ತಿಳ್ಕೊಂಡು ಹಾರ್ಮೋನಿಯಂ ಕೊಡ್ತಾರ. ಮುಂದೆ ಇಲ್ಲಿ ಇರೋದು ಬೇಡ ಅಂತ ತಿಳ್ಕೊಂಡು ಪಂಡಿತ್ ಪಂಚಾಕ್ಷರಿ ಅಜ್ಜವ್ರ ಹತ್ರ ಕರ್ಕೊಂಡು ಬಂದು ನೋಲ್ಗುನ ಗವಿ ಮಠದೊಳಗೆ ಸಂಚಾರ ಸಂಗೀತ ಪಾಠಶಾಲೆ ಇರ್ತದ ನೋಡ್ರಿ. ಗುರುವಿಗೆ ಒಬ್ಬ ತಕ್ಕ ಶಿಷ್ಯ ಸಿಕ್ಕಂದ್ರೆ ಎಷ್ಟೋ ಒಂದು ಖುಷಿ ಆಗ್ತದ. ಅದೇನು ಜನ್ಮಾಂತರ ಒಂದು ಪುಣ್ಯ. ಒಬ್ಬ ಶ್ರೇಷ್ಠ ಗುರು ಸಿಗಬೇಕಾದ್ರ, ಒಬ್ಬ ಶ್ರೇಷ್ಠ ಗುರುವಿಗೆ ಶಿಷ್ಯ ಸಿಗಬೇಕಾದ್ರ ಆ ಗುರುವಿನ ಒಂದು ಪುಣ್ಯ ಬೇಕು, ಶ್ರೇಷ್ಠ ಗುರು ಸಿಗಬೇಕಾದ್ರ ಆ ಶಿಷ್ಯನ ಒಂದು ಪುಣ್ಯ ಬೇಕು. ಅಂದಾಗ ಮಾತ್ರ ಜೀವನದೊಳಗ ಸಾರ್ಥಕಮಯವಾದಂತಹ ವಿದ್ಯೆಯನ್ನು ಅವ್ರು ಕಲಿಯಕ್ಕೆ ಸಾಧ್ಯ. ಗವಿ ಮಠದೊಳಗ ಪೂಜೆ ಪ್ರಸಾದ ಮುಗಿಸಿಕೊಂಡು ಪಂಚಾಕ್ಷರ ಹೊರಗೆ ಕುತ್ಕೊಂಡಿರ್ತಾರ. ಅವತ್ತಿನ ದಿವಸ ಪುಟ್ಟಯ್ಯಜ್ಜರನ್ನ ಕರೆಕೊಂಡು ಅವ್ರ ಮಾವ ಬಂದು ಭೇಟಿ ಆಗ್ತಾನೆ. ಇಲ್ರಪ್ಪ, ದೇವಗಿರಿ ಚಂದ್ರಶೇಖರನವರು ಬಂದ ತಿಳ್ಕೊಂಡು ಶಿಷ್ಯರು ಹೇಳಿದಾಗ, ಬಾರಪ್ಪ ಈಗ ಯಾಕೆ ಬಂದ? ಇಲ್ರಪ್ಪ, ನಮ್ಮ ಹಳೆ ಕಣ್ಣಿಲ್ಲ, ಅವನಿಗೆ ತಮ್ಮ ಹತ್ರ ಬಿಡಾಕ್ ಬಂದೆ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಕ್ ಕೇಳ್ತಾರ.
ನಮಸ್ಕಾರ ಮಾಡಿದಾಗ ತಕ್ಷಣ ಅಜ್ಜರಿಗೆ ಪಂಡಿತ ಪಂಚಾಕ್ಷರಿ ಗುರು ಅವರಿಗೆ ತಕ್ಷಣ ನೆನಪು ಬಂದಿದೆ ಅವರ ತಮ್ಮ ಗುರುಬಸಯ್ಯ. ನೋಡ್ರಿ ಅವರವರ ಸಂವಾದದಲ್ಲಿ ಯಾಕಣ್ಣ ಇಷ್ಟು ವರ್ಷ ಯಾಕೆ ತಡ ಮಾಡಿ ಬಂದಿನಿ ಅಂತ ತಿಳ್ಕೊಂಡು ಪಂಚಾಕ್ಷರಿ ಅಜ್ಜವರು ಬಾಲಕನಾದ ಪುಟ್ಟರಾಜ ಅಜ್ಜರನ್ನ ಹೇಳ್ತಾರೆ. ಅಲ್ಲಿದ್ದಂತ ಎಲ್ಲರಿಗೂ ಆಶ್ಚರ್ಯ, ಇದೇನು ಗುರುಗಳು ಏನೋ ಹೇಳಕತ್ತಾರ. ಅವಾ ಚಂದ್ರಶೇಖರನವ್ರು ಏನಪ್ಪ ತಾವು ಏನೋ ಅಂದ್ರಲ್ಲಪ್ಪ. ಏನಿಲ್ಲ ಒಳ್ಳೇದೇ, ಬಂಧನ ಬರೀಲಿ ಕಲೀಲಿ. ಇಲ್ರಪ್ಪ ಸಂಗೀತ ಸ್ವಲ್ಪ ಜ್ಞಾನ ಅದ, ಅಲ್ಪ ಜ್ಞಾನ ಅದ, ಬಿಟ್ಟು ಅಂತ ತಿಳ್ಕೊಂಡು ಬಿಟ್ಟು ಹೋಗ್ತಾರ. ಹಲವಾರು ಅವತ್ತಿನ ದಿವಸ ಪಂಡಿತ ಪಂಚಾಕ್ಷರಿ ಗುರುಗಳ ಪಾದಕ್ಕೇನು ಬಂದು ಪುಟ್ಟಯ್ಯಜ್ಜರು ಬಿದ್ದರು. ಅವರಿಗೆ ಅವತ್ತಿನಿಂದ ರಾಜಯೋಗ ಪ್ರಾರಂಭವಾಯ್ತು. ರಾಜಯೋಗಿ ಯಾಕಂದ್ರೆ ಶ್ರೇಷ್ಠ ಗುರುಗಳು ಸಿಕ್ಕಾರ ಅಂದಾಗ ಅವರ ಜೀವನ ಪೂರ್ತಿ ನೋಡ್ರಿ, ಯಾರಾದ್ರೂ ಎಷ್ಟು ವರ್ಷ ಆದ್ರೆ ಅಂತ ಮಂತ್ರಮಯ ಶರೀರವನ್ನು, ಲಿಂಗಮಯ ಶರೀರ ಮುಟ್ಟಿದಕ್ಕೆ 97 ವರ್ಷ ಅಜ್ಜವರಿಗೆ ಆಯುಷ್ಯವನ್ನು ಬರ್ಲಿಕ್ಕಷ್ಟು ಕಾರಣವಾಯ್ತು. ಮುಂದೆ ಗುರುಗಳು ಪಂಚಾಕ್ಷರಿ ಅಜ್ಜವರು ಅವರಿಗೆ ಏನು ಕಲಿಸ್ತಾರೆ, ಏನು ಹೇಳ್ತಾರೆ ಅನ್ನುವುದನ್ನು ನಮ್ಮ ಗವಾಯಿಗಳವರು ಒಂದು ಹಾಡಿದ ನಂತರ, ಪುರಾಣ ಮುಂದೆ ಓದಿದ ನಂತರ ಮುಂದಿನ ವಿಷಯಕ್ಕೆ ಬರುವಂತ ತಿಳ್ಕೊಂಡು ಈಗ ಗವಾಯಿಗಳಿಂದ ಸಂಗೀತ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ ಹರ. ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ, ಕುಮಾರೇಶ್ವರ ಮಹಾರಾಜ್ ಕಿ, पंचाक्षरेश्वर महाराज के, शरण बसवेश्वर महाराज के. जय मंगलम जय नमः पार्वती शिव हर हर. आ आ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು, ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವ ಕೊಟ್ಟು, ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಅಯ್ಯ. ಭಕ್ತನೇ ಮಹಾದೇವನಯ್ಯ ಅಯ್ಯ. ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು, ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು. ಇವರಾಜ್ಞೆಯಂತೆ ನಡೆವ ಜನಗಳೇ ಮಹಾಗಣಗಳು, ಇವರಾಜ್ಞೆಯಂತೆ ನಡೆವ ಜನಗಳೇ ಮಹಾಗಣಗಳು. ಇವರ ಸಂಸಾರ ಸುಖವೇ ಶಿವ ಸುಖ ನೋಡ, ಇವರ ಸಂಸಾರ ಸುಖವೇ ಶಿವ ಸುಖ ನೋಡ. ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುವಿಗೆ ತನುವನ್ನು ಮನವನ್ನು, ಲಿಂಗಕ್ಕೆ ಮನವನ್ನು. ಇವರಾದಿಯಂತೆ ನಡೆವ ಜನಗಳೇ ಮಹಾಗಣಗಳು, ಇವರಾದಿಯಂತೆ ನಡೆವ
ಜನಗಳೇ ಮಹಾಗಣಗಳು ಇವರ ಸಂಸಾರ ದುಃಖವೇ ಆ ಇವರಾದಿಯಂತೆ ನಡೆವ ಜನಗಳೇ ಮಹಾಗಣಗಳು ಇವರ ಸಂಸಾರ ಸುಖವೇ ಶಿವ ಸುಖ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಆ ಗುರುಕುಮಾರ ಪಂಚಾಕ್ಷರೇಶ್ವರ ಆ ಹೀಗೆ ತನುವನ್ನು ಲಿಂಗಕ್ಕೆ ಹೀಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಅಯ್ಯ ಭಕ್ತನೇ ಮಹಾದೇವನಯ್ಯ ಅಯ್ಯ ಹೀಗೆ ತನುವನ್ನು ಲಿಂಗಕ್ಕೆ ಮನವನ್ನು ಹೀಗೆ ತನುವನ್ನು ಹೀಗೆ ತನುವನ್ನು ಹೀಗೆ ತನುವನ್ನು ಲಿಂಗಕ್ಕೆ ಮನವನ್ನು ಪರಮ ಪಂಚಾಕ್ಷರ ಮಹಾತ್ಮಂ ಕರುಣೆ ಗಾಯನ ಗುರು ದೀಕ್ಷಾ ಗುರು ನೆನಪ ಬಿದರೆ ಪ್ರಭು ಗುರು ಕುಮಾರ ಚರನಿಂದೆನಗೆ ಚರಮ ದೀಕ್ಷೆ ಗೈಸಿ ಬೋಧಿಸಿದ ಮೆರೆವ ಸಂಸ್ಕೃತ ಕನ್ನಡಗಳ ನೆರೆದಿ ಹಿಂದಿಯ ನುನಿ ಸಾಹಿತ್ಯಗಳೆದು ಬುಧರಿಂದೆ ಕಲಸಿದಿಮ್ಮೆನೆಯನಗೆ ಬುಧರಿಂದೆಲ ಗುತರ ರುದ್ರಾದಿ ಸೂಕ್ತದ ಲಲಿತ ವಿದ್ಯೆಗಳನ್ ಪ್ರಿಯಂ ನಿಜದನ ನಿಜುತೆ ಸಲುವ ಸದ್ಗ್ರಂಥಗಳ ರಚಿಸಿದೆನೊಲಿದು ಸಜ್ಜನರ ಹುದೆನೆಲ್ ಕಾಣಸಲೆ ಈ ಭಾಷೆಗಳಲ್ಲಿ ಪಂಚಾಕ್ಷರನ ಚರಣ ಕೃಪೆಯೋ ಶಿವ ಸಾಂಬ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಪರಮ ಪೂಜ್ಯ ಪುಟ್ಟರಾಜ ಅಜ್ಜವರು ಪಂಚಾಕ್ಷರ ಗುರುವರ ಸಾನ್ನಿಧ್ಯದೊಳಗ ತಮ್ಮ ಸಂಗೀತದ ಅಭ್ಯಾಸವನ್ನು ಪ್ರಾರಂಭ ಮಾಡುವಕ್ಕಿಂತ ಪೂರ್ವದೊಳಗ ಮೊದಲು ಮಾಡಿದ್ದು ಅವರಿಗೆ ಬಿದಿರಿಯ ಪ್ರಭುಕುಮಾರ ಶಿವಾಚಾರ್ಯರಿಂದ ಲಿಂಗ ದೀಕ್ಷೆಯನ್ನು ಕೊಡಿಸ್ತಾರೆ. ನೋಡ್ರಿ, ಪಂಚಾಕ್ಷರಿ ಗುರುಗಳಿಗೂ ಸಹಿತ ಪ್ರಭುಕುಮಾರ ಶಿವಾಚಾರ್ಯರಿಂದ ಆನಗಲ ಕುಮಾರ ಮಹಾಸ್ವಾಮಿಗಳು ಲಿಂಗ ದೀಕ್ಷೆಯನ್ನು ಕೊಡಿಸಿದ್ರು. ಅದೇ ರೀತಿ ತನ್ನ ಶಿಷ್ಯನಿಗೂ ಸಹಿತ ಇನ್ನೂ ಮುಂದಿನ ಕಲ್ಪನೆ ಇಲ್ಲ, ಆದರೂ ಸಹಿತ ಶಿಷ್ಯನಿಗೂ ಸಹಿತ ಪ್ರಭುಕುಮಾರ ಶಿವಾಚಾರ್ಯರಿಂದ ಲಿಂಗ ದೀಕ್ಷೆಯನ್ನು ಕೊಡಿಸಿ ಸಂಗೀತದ ಒಂದು ದೀಕ್ಷೆಯನ್ನು ತಾವು ಕೊಟ್ಟು ಸಂಗೀತದ ಅಭ್ಯಾಸವನ್ನು ಪ್ರಾರಂಭ ಮಾಡಿಸ್ತಾರೆ ಪೂಜ್ಯ ಪುಟ್ಟರಾಜ ಅಜ್ಜವ್ರನ್ನ. ಸಂಗೀತವನ್ನು ಪ್ರಾರಂಭ ಮಾಡಿ ಹಾರ್ಮೋನಿಯವನ್ನು ಸರಿಯಾಗಿ ನುಡಿಸುವುದನ್ನು ಕಲಿತು ಎಲ್ಲ ಶಿಷ್ಯನಿರೊಳಗ ಪ್ರೀತಿಯ ಶಿಷ್ಯರಾಗಿ ಬೆಳೆದು ಮುಂದೆ ಪೂಜ್ಯ ಪಂಚಾಕ್ಷರಿ ಅಜ್ಜವ್ರ ಹತ್ರ ಪುಟ್ಟ ಹೆಜ್ಜರು ಕೇಳ್ತಾರ, ಇಲ್ರಪ್ಪ, ನಾನು ಕನ್ನಡ ಒಂದು ಅಕ್ಷರ ಜ್ಞಾನವನ್ನು ನಾನು ಕಲಿಬೇಕು, ಸಂಸ್ಕೃತ ಜ್ಞಾನವನ್ನು ಕಲಿಬೇಕು ತಿಳ್ಕೊಂಡು ಕೇಳಿದಾಗ ಅವಾಗಿನ ಕಾಲಕ್ಕೆ ಎಷ್ಟೇ ಒಂದು ಕಷ್ಟದಿನಗಳು ಇದ್ದರೂ ಸಹಿತ ಶಿವಯೋಗ ಮಂದಿರದಲ್ಲಿ ಒಟ್ಟು ಸಾಧಕರನ್ನು ಏನು ಅಭ್ಯಾಸವನ್ನು ಹೇಳ್ತಿದ್ರು, ಜೇರಟಿಗೆ ಶಾಸ್ತ್ರಿಗಳಂತ ಸದಾಶಿವ ಶಾಸ್ತ್ರಿಗಳಂತಂದು ಮಹಾನ ಪಂಡಿತರು. ಅಂತಹ ಪಂಡಿತರನ್ನು ಕರೆಸಿ ಕನ್ನಡವನ್ನು ಅಕ್ಷರ ಜ್ಞಾನವನ್ನು ಕೊಡಿಸ್ತಾರೆ. ವ್ಯಾಕರಣ ಛಂದಸ್ಸದ ಬಗ್ಗೆ ವಿಸ್ತಾರವಾದಂತ ಅಧ್ಯಯನವನ್ನು ಅವರ ಜೊತೆಯಿಂದ ಅವರ ಕಡೆಯಿಂದ ಪೂಜ್ಯ ಪುಟ್ಟ ಹೆಜ್ಜರಿ ಕೊಡಿಸ್ತಾರೆ. ಮುಂದೆ ಬಂಕಾಪುರದ ಸಂಸ್ಕೃತ ಪಾಠಶಾಲೆ ಒಳಗ ಅಲ್ಲಿದ್ದಂತ
ಸಂಸ್ಕೃತ ವಿದ್ವಾನರನ್ನು ಕರೆಸಿ ಸಂಸ್ಕೃತವನ್ನು ಕಲಿಸ್ತಾರೆ. ಅಚ್ಚುಕಟ್ಟಾಗಿ ಸಂಸ್ಕೃತ ಸರಳವಾಗಿ ನಿರ್ಗಳವಾಗಿ ಮಾತಾಡುವಂತ ವಿದ್ಯೆಯನ್ನು ಸಹಿತ ಪೂಜ್ಯ ಪಂಚಾಕ್ಷರಜ್ಜವರು ಹೇಳಿಕೊಡಿಸ್ತಾರೆ. ಅವರ ಆಶೆ ಅಷ್ಟಕ್ಕೆ ಮುಗಿಲಿಲ್ಲ. ರಾಷ್ಟ್ರ ಭಾಷೆಯಾದಂತಹ ಹಿಂದಿ ಭಾಷೆಯು ಸಹಿತ ಕಲಿವೆ ಅಂತ ತಿಳ್ಕೊಂಡು ಅವರ ಒಂದು ಅಭಿಲಾಷ ಆಗ್ತದೆ. ಹಿಂದಿ ಭಾಷೆಯನ್ನು ಸಹಿತ ಹಿಂದಿ ವಿದ್ವಾಂಸರನ್ನು ಕರೆಸಿ ಹಿಂದಿ ಭಾಷೆ ಕಲಿಸ್ತಾರೆ ನೋಡ್ರಿ. ಅದರ ಜೊತೆಗೆ ಇನ್ನೂ ಹಲವಾರು ವಾದ್ಯಗಳನ್ನು ವೆಂಕಟರಮಣಪ್ಪ ಅನ್ನುವಂತ ವಿದ್ವಾಂಸರನ್ನು ಕರೆಸಿ ಸಾರಂಗಿಯನ್ನು ಕಲಿಸ್ತಾರೆ, ಪಿಟೀಲವನ್ನು ಕಲಿಸ್ತಾರೆ, ವೀಣಾವನ್ನು ಕಲಿಸ್ತಾರೆ. ಎಲ್ಲಾ ವಾದ್ಯಗಳ ಒಂದು ಕರಗತವನ್ನು ಮಾಡಿಕೊಳ್ತಾರೆ ಅಜ್ಜವರು. ಕೇವಲ ಒಂದು 10 ವರ್ಷಗಳ ಒಳಗಡೆ ಕಲ್ತು ಅಷ್ಟಕ್ಕೆ ಬಿಡ್ಲಿಲ್ಲ ಅವರು. ಆ ಒಂದು ಕನ್ನಡವನ್ನು ಕಲಿತು ಕನ್ನಡದ ಆಳವಾಗಿ ಅಧ್ಯಯನ ಮಾಡಿ ಗ್ರಂಥಗಳನ್ನು ರಚನೆ ಮಾಡಿ ಪ್ರಾರಂಭ ಮಾಡ್ತಾರೆ. ಸಂಸ್ಕೃತವನ್ನು ಕಲಿತು ಸಂಸ್ಕೃತ ಆಳವನ್ನು ಅಧ್ಯಯನ ಮಾಡಿ ಸಂಸ್ಕೃತದ ವ್ಯಾಕರಣ, ಅಲಂಕಾರ ಶಾಸ್ತ್ರಗಳನ್ನು, ತರ್ಕಶಾಸ್ತ್ರವನ್ನು, ಧರ್ಮಶಾಸ್ತ್ರವನ್ನು ಎಲ್ಲವನ್ನೂ ಅಧ್ಯಯನ ಮಾಡ್ತಾರೆ. ಮಾಡಿ ಸಂಸ್ಕೃತದೊಳಗೂ ಸಹಿತ ಗ್ರಂಥಗಳನ್ನು ಬರೆಯಕ್ಕೆ ಪ್ರಾರಂಭ ಮಾಡ್ತಾರೆ. ಹಿಂದಿಯೂ ಸಹಿತ ಹಿಂದಿಯನ್ನು ಕಲಿತು ಸಹಿತ ಹಿಂದಿಯಲ್ಲಿ ಪ್ರಖಂಡ ಪಾಂಡಿತ್ಯವನ್ನು ಪಡೆದು ಹಿಂದಿ ಒಳಗ ಎಂಥ ಕೊಡುಗೆ ಅವರು ಕೊಟ್ಟದ ಒಂದು ಕೊಡುಗೆ. ಇಡೀ ನಮ್ಮ 12ನೇ ಶತಮಾನದ ಚರಿತ್ರೆಯನ್ನೇ ಹಿಂದಿ ಒಳಗೆ ಇಳಿಸಿಬಿಟ್ರು ಅದ್ದವರು. ಎಂತ ಬಂಗಾರದ ಕೆಲಸ. ಒಂದು ಸಭೆ ಒಳಗೆ ಮಾತಾಡ್ತಿದ್ರಂತೆ, ಧಾರವಾಡದ ಒಂದು ಮುನಗಾ ಮಠದ ಒಂದು ಜಾತ್ರೆ ಒಳಗ ಹಿಂದಿ ಒಳಗೆ ಬಸವ ಪುರಾಣವನ್ನು ಬರೆಸಬೇಕಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಆ ಒಂದು ಹೇಳುವಂತ ನುಡಿಯನ್ನು ಪೂಜ್ಯ ಗುರುಗಳ ಪಾದಕ್ಕೆ ಕಿವಿಗೆ ಮೂಡ್ತವೆ. ಅವತ್ತೇ ನಿರ್ಧಾರ ಮಾಡ್ತಾರೆ, ನಾನು ಯಾಕೆ ಹಿಂದಿ ಒಳಗೆ ಬಸವ ಪುರಾಣವನ್ನು ಬರಿಬಾರ್ದು ತಿಳ್ಕೊಂಡು ಹಿಂದಿ ಅಧ್ಯಯನ ಮಾಡಿ ಬಸವ ಪುರಾಣವನ್ನು ಬರೆದು ರಾಷ್ಟ್ರಕ್ಕೆ ಸಮರ್ಪಣೆ ಕೊಟ್ರು. ಗುರುಗಳು ಹೇಳ್ತಿದ್ರು, ಏನಪ್ಪ ನಾ ಏನ್ ಅನ್ಕೊಂಡಿನ ಎಲ್ಲಾ ಕೆಲಸನ ಗುರುಗಳು ನಡೆಸಿಕೊಟ್ರ, ಎಲ್ಲನೂ ಒಂದು ಕಲಿಸ್ಯಾರ. ನನಗ ಎಲ್ಲ ಸಕಲ ವಾದ್ಯಗಳನ್ನು ದಾರಿ ಎರ್ದಾರ, ಸಕಲ ವಿದ್ಯೆಯನ್ನು ನನಗೆ ದಾರಿ ಎರ್ದಾರ, 3 ಭಾಷೆದೊಳಗ ಪಾಂಡಿತ್ಯವನ್ನು ಕೊಡಿಸ್ಯಾರ ನನಗ ತಿಳ್ಕೊಂಡು ಅಜ್ಜರು ತಮ್ಮ ಈ ಒಂದು ಗ್ರಂಥದೊಳಗೆ ಹೇಳ್ತಾರ. ಮುಂದೊಂದು ಹೆಜ್ಜೆ ಹೋಗಿ ಮತ್ತೆ ಹಲವಾರು ನಾಟಕಗಳನ್ನು ಬರೆಯಕ್ಕೂ ಸಹಿತ ಪ್ರೇರಣೆ ಆಯಿತು. ಕನ್ನಡವನ್ನು ಕಲಿತ ತಕ್ಷಣ ಏನೋ ಒಂದು ಸಂಚಾರಿ ಶಾಲೆಯಲ್ಲಿ ಇರುವಂತಹ ಸಂದರ್ಭದೊಳಗ ಅಂದಿನ ಕಾಲಕ್ಕೆ ಎಷ್ಟೋ ಒಂದು ಕಷ್ಟದ ದಿನಗಳು. ಸಂಚಾರ ಸಂಗೀತ ಪಾಠಶಾಲೆ ಅಂದ್ರೆ ಒಂದು ಊರೊಳಗ ಸಂಗೀತ ಪಾಠಶಾಲೆ ಹೋಯ್ತಪ್ಪ ಅಂದ್ರೆ ಆ ಊರಿನ ಹಿರಿಯರು ಹಿಡ್ಕೊಂಡು ಒಂದು ದೇವಸ್ಥಾನದಲ್ಲಿ ಏನೋ ಒಂದು ಸಭಾಂಗಣದೊಳಗ ಇದ್ದುಕೊಂಡು ಆ ಊರೊಳಗ 6 ತಿಂಗಳ ಪರ್ಯಂತವಾಗಿ ಇದ್ದು ಆ ಒಂದು ಸಂಗೀತವನ್ನು 50 ರಿಂದ 60 ಮಕ್ಕಳನ್ನು ಕಟ್ಟಿಕೊಂಡು ಅವರ ಎಲ್ಲರಿಗೂ ಸಹಿತ ಊಟದ ವ್ಯವಸ್ಥೆ ಮಾಡಿ ಸಂಗೀತವನ್ನು ಕಲಿಸುವುದೊಂದು ನಮ್ಮ ಸಂಗೀತ ಸಂಚಾರ ಶಾಲೆ ಒಳಗ ನಡೀತಾ ಇತ್ತು. ಅವಾಗ ನರಗುಂದ ಕ್ಯಾಂಪದೊಳಗಿದ್ದಾಗ ಬಹಳ ಒಂದು ಖರ್ಚಿನ ತೊಂದರೆ, ಹಣದ ಕೊರತೆ, 12,000 ರೂಪಾಯಿ ಸಾಲ ಆಗಿರ್ತದ, ಕಿರಾಣಿ ಬಾಕಿ. ಅವಾಗ ಅಜ್ಜರು ವಿಚಾರ ಮಾಡ್ತಾರೆ, ಗುರುಗಳು ಬಹಳ ತೊಂದರೆ ಆಗ್ಯದ, ಇದೇನಾರ ಮಾಡಿ ಒಂದು ಪರಿಹಾರ ಮಾಡಬೇಕು, ಏನಾರ ನನ್ನ ಅಳಿಲವಾದ ಒಂದು ಸೇವೆಯನ್ನು ಮಾಡಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಸೋಲಾಪುರ ಸಿದ್ದರಾಮೇಶ್ವರ ಏಕಾಂಕ ನಾಟಕವನ್ನು ಅಜ್ಜರು ಗುರುಗಳಿಗೆ ಗೊತ್ತಿಲ್ಲಾರದೆ ಬರೆದು ಬಿಡ್ತಾರೆ. ಒಂದೇ ದಿನದೊಳಗೆ ಕೇವಲ 1.5 ತಾಸು ಆಡುವಂತ ನಾಟಕ ಬರೆದ ಊರಿನ ಹಿರಿಯರನ್ನು ಕರೆಸಿ ಹೇಳಿ ಗುರುಗಳ ಮುಂದೆ ಹೇಳಕ್ ಹೇಳ್ತಾರೆ. ಗುರುಗಳ ಹತ್ರ ಹೋಗ್ತಾರ, ನಾಟಕ ಬರೆದು ಇಟ್ಟಾರಪ್ಪ, ನಾಟಕ ಆಡ್ಸೋನು. ಆ ಒಂದು ಬಂದು ದುಡ್ದೊಳಗ ತಮಗ ಅನುಕೂಲ ತಿಳ್ಕೊಂಡು ಎಲ್ಲರೂ ಪರ್ಮಿಷನ್ ಕೇಳ್ತಾರ. ಗುರುಗಳು ಅಪ್ಪಣೆ ಕೊಡ್ತಾರ. ಇಲ್ಲ ಪುರುಷರೇ ನೀವು ಸ್ತ್ರೀ ಪಾತ್ರ ಮಾಡಿ ತಿಳ್ಕೊಂಡು ಅಪ್ಪಣೆ ಕೊಟ್ಟಾಗ ಆ ನಾಟಕವನ್ನು ಕುಂಡ್ರಿಸಿ ಅವಾಗಿನ ಕಾಲಕ್ಕೆ ನರಗುಂದೊಳಗ ಆ ನಾಟಕವನ್ನು ಪ್ರದರ್ಶನ ಮಾಡಿದ್ರೆ 12,000 ರೂಪಾಯಿ ಕಲೆಕ್ಷನ್ ಆಗ್ತದ. ಆ 12,000 ರೂಪಾಯಿ ಕಲೆಕ್ಷನ್ ನಿಂದ ಆದಂತ ಸಾಲವನ್ನು ತೀರಿಸಿ ಗುರುಗಳ ಮುಂದಕ್ಕೆ ಬರ್ತಾರೆ. ಹೀಗೆ ಗುರುಗಳು ಬರೆದಂತ ನಾಟಕದಿಂದ ಇದಕ್ಕೊಂದು ನೆನಪು ಏನ್ ಬರ್ತಪ್ಪ ಅಂದ್ರೆ ಸೋಲಾಪುರ ಸಿದ್ದರಾಮೇಶ್ವರರ ಒಂದು ಚರಿತ್ರೆಯನ್ನು ರಾಘವಾಂಕ, ಹರಿಹರ ರಾಘವಾಂಕನ ಒಂದು ಕಥೆ ನೆನಪು ಬರ್ಬೋದು. ರಾಘವಾಂಕನೂ ಸಹಿತ ಗುರುವಿಗೆ ಶ್ರೇಷ್ಠನಾದಂತ ಶಿಷ್ಯ ರಾಘವಾಂಕ. ಹಂಪಿ ಕ್ಷೇತ್ರದೊಳಗ ಇರುವಂತಹ ಸ್ಥಾನದೊಳಗ ಗುರುವಿಗೆ
ಗುರುವಿನ ಹತ್ರ ಅಧ್ಯಯನ ಮಾಡಿ ಗುರುವಿನ ವಿದ್ಯೆನೆಲ್ಲ ಕಲಿತು ತಾನೂ ಸಹಿತ ಒಂದು ಕತಿ ಬರಿಬೇಕಂತ ತಿಳ್ಕೊಂಡು ಚರಿತ್ರೆ ಬರಬೇಕಂತ ತಿಳ್ಕೊಂಡು ಸತ್ಯ ಹರಿಶ್ಚಂದ್ರನ ಕತೆ ರಾಘವಾಂಕ ಬರೆದಿರ್ತಾನೆ. ಮಕ್ಕಳೇ ಹೇಳ್ರಿ ಈ ಕಡೆ ಏನ್ ಹೇಳ್ದಾನೀಗ? ಏನ್ ಹೇಳ್ದೆ? ಲಕ್ಷ ಗಿಡ ಕೊಡ್ರಿ, ನಿಮ್ಗಾಗಿ ಹೇಳೋದಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಗುರುಗಳ ಒಂದು ಘಟನೆಗಳನ್ನು ಮೆಲಕ್ ಹಾಕ್ಬೇಕು. ಅವ್ರು ನೆನೆಸೋದ್ರಿಂದ ಅವ್ರ ಆಶೀರ್ವಾದ ನಿಮ್ಗೆ ಆಗೋದು. ರಾಘವಾಂಕ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಬರೆದು ಗುರುಗಳ ಹತ್ರ ಹೋಗ್ತಾನೆ. ಗುರುಗಳು ತಮ್ಮ ಪೂಜಾದಿಯನ್ನು ಮುಗಿಸಿಕೊಂಡು ಹೊರಬಂದು ಕೂತ್ಕೊಂಡಿರ್ತಾರೆ. ಹೋಗಿ ನಮಸ್ಕಾರ ಮಾಡಿ, ಗುರುಗಳ ನಾನೊಂದು ಕತೆ ಬರ್ದೀನಿ ಅಂತ ತಿಳ್ಕೊಂಡು, ಸತ್ಯ ಹರಿಶ್ಚಂದ್ರನ ಕತೆ ಬರ್ದೀನಿ ಅಂತ ತಿಳ್ಕೊಂಡು ಕೊಟ್ಟಾಗ ಗುರುಗಳು ನೋಡ್ತಾರ. ಆ ಚರಿತ್ರೆಯನ್ನು ನೋಡಿ ಎಲ್ಲಿದ ಒಂದು ಕೋಪ ಬರ್ತವ್ರಿಗೆ, ಋಷಿಗಳಿಗೆ ಕೋಪ ಬಂದು ತಮ್ಮಲ್ಲಿ ಕೈಯಲ್ಲಿದ್ದಂಥ ಒಂದು ಕಮಂಡಲವನ್ನು ತೆಗೆದುಕೊಂಡು ಬೀಸಿ ಅವನ ಮುಖಕ್ಕೆ ಹೊಡಿತಾರೆ. ಹೊಡೆದಾಗ ಅವನಲ್ಲಿ ಇರ್ತಕ್ಕಂಥ ಹಲ್ಲುಗನೆ ಬೀಳ್ತಾವ. ಅವಾಗ ಸತ್ಯ ರಾಘವಾಂಕಕ್ಕೆ ಬಹಳ ಒಂದು ದುಃಖ ಆಗ್ತದ. ಯಾಕೋ ನನ್ನ ಗುರುಗಳು ನನ್ನ ಮೇಲೆ ಸಿಟ್ಟಾದ್ರು, ಏನು ನಾ ಏನ್ ತಪ್ಪು ಮಾಡೀನಿ, ಒಂದು ಒಳ್ಳೆ ಕತೆ ಬರ್ಕೊಂಡು ಹೋಯ್ತು ಉಳಿದ್ರು ಸಹಿತ ಅವರಿಗೆ ಖುಷಿ ಆಗ್ಲಿಲ್ಲ, ಆಶೀರ್ವಾದ ಮಾಡ್ಲಿಲ್ಲ, ಏನಿದ್ರಲ್ಲ ನನ್ನ ತಪ್ಪು ಇರ್ಬೋದು ಅಂತ ಬಹಳ ಅಗಾಧವಾದ ವಿಚಾರ ಮಾಡ್ಕೊತು ತುಂಗಭದ್ರಾ ನದಿ ದಂಡಿ ಒಳಗೆ ಕುತ್ಕೊಂಡಿರ್ತಾನೆ. ಯಾರು ರಾಘವಾಂಕ. ಅವಾಗ ಆಕಾಶವಾಣಿ ಆಗ್ತದ. ಅವಾಗಿನ ಗುರು ಶಿಷ್ಯರ ಸಂಬಂಧ ಹಂಗಿತ್ತು. ಆಕಾಶವಾಣಿವಾಗಿ ದೇವಲೋಕದಿಂದ ಆಜ್ಞೆ ಆಗ್ತದ ಅವನಿಗೆ, ಇಲ್ಲಪ್ಪ ಗುರುಗಳು ನಿನ್ನ ಮ್ಯಾಗ ಪ್ರೀತಿ ಅದಾರ, ಆದ್ರೆ ಗುರುಗಳು ಯಾಕೆ ನಿನಗೆ ಆ ತರ ಶಿಕ್ಷೆ ಕೊಟ್ಟಾರಪ್ಪ ಅಂದ್ರೆ, ಒಬ್ಬ ಸತ್ಯ ಹರಿಶ್ಚಂದ್ರ ಕಥೆ ಬರೆಯೋದಕ್ಕಿಂತ ಒಬ್ಬ ಶರಣರ ಒಂದು ಮಹಾತ್ಮರ ಕಥೆ ಬರೆದಿದ್ರೆ ಅವ್ರಿಗೆ ಸಂತೃಪ್ತಿ ಆಗ್ತೀನಿ ಅಂತ ತಿಳ್ಕೊಂಡು ಹೇಳಿದಾಗ, ಈಗೇನ್ ತಪ್ಪಾಗಿಲ್ಲ, ಈಗ ಮಾತ್ರ ಯಾರ್ದಾರ್ದು ಒಂದು ಕತೆ ಬರೆದು ಗುರುಗಳಿಗೆ ಹೋಗಿ ತೋರಿಸು, ನಿಂಗೆ ಅವ್ರು ಸಂಪೂರ್ಣ ಆಶೀರ್ವಾದ ಮಾಡ್ತಾರೆ ಅಂತ ತಿಳ್ಕೊಂಡು ಅಪ್ಪಣೆ ಮಾಡಿದಾಗ ಆಕಾಶವಾಣಿ ಆದಾಗ ಮತ್ತೆ ಕೂತ್ಕೊಂಡು ಇಡೀ ಒಂದು ರಾತ್ರಿ ಒಳಗ ಅವಾಗಿನ ಕವಿಗಳೇ ಹಂಗೆ ನಮ್ಮ ಕರ್ನಾಟಕ ಇತಿಹಾಸ ಅಂತ ತೆಗೆದುಕೊಂಡಾಗ ಬೆಳಗ್ಗೆ ಆಗೋದ್ರೊಳಗೆ ಗ್ರಂಥ ತಯಾರಾಗ್ತಿದ್ದ ಅಂದಿನ ಕಾಲದೊಳಗೆ. ಬೆಳಗ್ಗೆ ಅನ್ನೋದ್ರೊಳಗೆ 101 ದೇವಸ್ಥಾನ ನಿರ್ಮಾಣ ಜಗಣಾಚಾರ್ಯ. ಹಂಗ ಬೆಳಿಗ್ಗೆ ಹೇಳೋದ್ರೊಳಗೆ ಸೋಲಾಪುರ ಸಿದ್ದರಾಮನ ಒಂದು ಚರಿತ್ರೆಯನ್ನು ಬರೆದು ಮರುದಿವಸ ಮತ್ತೆ ತಾಡೋಲೆಗಳನ್ನು ತೆಗೆದುಕೊಂಡು ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡಿ ಆ ಗ್ರಂಥನ ಅರ್ಪಣೆ ಮಾಡ್ತಾನೆ. ಆ ಗ್ರಂಥವನ್ನು ಅರ್ಪಣೆ ಮಾಡಿದಾಗ ಗುರುಗಳು ಬಹಳ ಸಂತೋಷ ಆಗ್ತದ. ಸಂತೋಷದಿಂದ ಅವನಿಗೆ ಆಶೀರ್ವಾದ ಮಾಡ್ತಾರ. ಅವಾಗ ಅವರ 4 ಹಿತನುಡಿಗಳನ್ನು ಶಿಷ್ಯಗೆ ಹೇಳ್ತಾರ, ಹೌದಪ್ಪ ನೀ ಮಾನ್ಯ ಬಂದು ಸತ್ಯ ಹರಿಶ್ಚಂದ್ರನ ಕಥೆ ನಾನು ತೋರಿಸ್ದೆ, ಅವಾಗ ನಾನು ನಿನ್ನ ಮೇಲೆ ಕೋಪಗೊಂಡು ನಿನಗೆ ಶಾಪ ಕೊಟ್ಟು ಕಳಿಸಿದ್ದೆ. ಆದ್ರೆ ಈಗ ಒಳ್ಳೆ ಒಬ್ಬ ಶರಣನ ಬಗ್ಗೆ ಸೋಲಾಪುರ ಸಿದ್ದರಾಮ ಚರಿತ್ರೆನ ಬರ್ಕೊಂಡು ಬಂದಿಯಲ್ಲ, ಇದು ಒಳ್ಳೆಯ ಕತೆ ತಿಳ್ಕೊಂಡು ಆಶೀರ್ವಾದ ಮಾಡಿದಾಗ ಹೋದಲ್ಲ ಮರಳಿ ಬರ್ತಾವ. ಮುಂದೆ ಇಡೀ ನಮ್ಮ ಕರ್ನಾಟಕ ಇತಿಹಾಸದೊಳಗ ರಾಘವಾಂಕನ ಒಂದು ಇತಿಹಾಸವನ್ನು ಈಗಲೂ ಸಹಿತ ನಾವು ಕೇಳಬಹುದು. ಹಂಗ ರಾಘವಾಂಕ ಸಿದ್ದರಾಮನ ಚರಿತ್ರೆ ಇರ್ಬೋದು, ಮಹಾ ದೊಡ್ಡ ಕವಿ ಆದ. ಅದೇ ರೀತಿ ಪಂಡಿತ ಪುಟ್ಟರಾಜರು ಸಹಿತ ಸಿದ್ದರಾಮೇಶ್ವರ ನಾಟಕ ಬರೆದು ಸುಮಾರು 73 ಗ್ರಂಥಗಳನ್ನು ಪುರಾಣಗಳನ್ನ ಬರೆದು ಇಡೀ ನಮ್ಮ ದೇಶಕ್ಕೆ ಕೊಟ್ಟಂತ ಮಹಾಕವಿಗಳ ಸಾಲಿನೊಳಗ ಪೂಜ್ಯ ಪುಟ್ಟರಾಜರು. ಅವ್ರು ಒಂದೇ ಗ್ರಂಥಗಳು ಬರೆದ್ರು ಸಹಿತ ನಮ್ಮ ಅಜ್ಜವರು ಸುಮಾರು 73 ಗ್ರಂಥಗಳನ್ನು ಏನು ಬರೆಯಕ್ಕೆ ಪ್ರಾರಂಭ ಮಾಡಿದ್ರು, ಯಾವ ಕಥೆಯನ್ನು ಹಿಡಿತಿದ್ರು ಆ ಕಥೆಯನ್ನು ಪೂರ್ಣ ಮುಗಿಸಿ ಇಡೀ ನಮ್ಮ ಸಮಾಜಕ್ಕೆ ಇವತ್ತಿನ ದಿವಸ ಈ ಶ್ರಾವಣ ಮಾಸದೊಳಗ ಇಡೀ ನಮ್ಮ ಕರ್ನಾಟಕದೊಳಗ ಎಲ್ಲ ಒಂದು ಹಳ್ಳಿಗಳೊಳಗ ಪಟ್ಟಣದೊಳಗ ಅಜ್ಜೋರು ಬರುವಂತ ಪುರಾಣಗಳು ಎಷ್ಟು ಬರೆದಾರ ಪುರಾಣ, ಆ ಪುರಾಣಗಳನ್ನು ಈಗಲೂ ಸಹಿತ ಚಾಲ್ತಿ ಒಳಗ ಅದಾವ, ಈಗಲೂ ಸಹಿತ ನಡೀತದ, ಈಗಲೂ ಸಹಿತ ಎಲ್ಲಾ ಜನರು ಕೇಳ್ತಾರ. ಇದೆಂತ ದೊಡ್ಡ ಕೊಡುಗೆ, ಸುವರ್ಣ ಅಕ್ಷರದೊಳಗ ಬರೆದಿಡುವಂತಹ ಸಾಧನೆ ನಮ್ಮ ವೀರೇಶ್ವರ ಪುಣ್ಯಾಶ್ರಮದು. ಅದಕ್ಕಾಗಿ ಪೂಜ್ಯರು ಎಲ್ಲವನ್ನೂ ನಾನು ಗುರುಗಳಿಂದ ಕಲಿತೆ. 3 ಭಾಷೆ ಒಳಗ ವಿದ್ಯಾದಾನ ಮಾಡಿದರು. ಹಲವಾರು ಸಂಗೀತ ದಿಗ್ಗಜನ ಕರೆಸಿ ಸಂಗೀತವನ್ನು ನನಗೆ ಧಾರೆ ಎರೆದರು. ಅದರಂತೆ ನಾನು ಇಂಗ್ಲಿಷು ಸಹಿತ ಕಲಿಬೇಕು ಮಾಡಿದ್ದೆ ಅಂತ ತಿಳ್ಕೊಂಡು ಅಜ್ಜೋರು ಒಂದ್ಸಲ ನಮ್ಮ ಮುಂದೆ ಹೇಳಿದ್ರು. ಚಿಂಚೋಳಿ ಪ್ರವಾಸದೊಳಗಿದ್ದ ಸಂದರ್ಭದೊಳಗ, ಇಲ್ಲಪ್ಪ ಶಿವಚಲ ಇಂಗ್ಲಿಷ್ ಕಲಿಬೇಕು ಮಾಡಿದ್ದು ನಾನು,
ಗುರುಗಳು ಬ್ಯಾಡ ಅಂದ್ರು, ಅದಕ್ಕೆ ನಾವು ಇಂಗ್ಲಿಷ್ ಕಲೀಲಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಅವಾಗ ನಾವು ಪ್ರಶ್ನೆ ಮಾಡ್ತಿದ್ದೀವಿ, ಯಾಕ್ರಪ್ಪ ಯಾಕೆ ಕಲೀಲಿಲ್ಲ ಅಂದಾಗ ಅಜ್ಜೋರು ಅವಾಗ ಘಟನೆ ಹೇಳಿದ್ರು. ಅವ್ರ ವಿದ್ಯಾರ್ಥಿ ಇದ್ದ ಸಂದರ್ಭದೊಳಗೆ ಇಲ್ಲೇ ಗದಗಿನೊಳಗೆ ಒಬ್ರು ಕುಲಕರ್ಣಿ ಸರ್ ಅಂತಂದು ಇದ್ರು. ಅವರು ಯೂನಿವರ್ಸಿಟಿ ಒಳಗೆ ಇಂಗ್ಲಿಷ್ ಹೈಸ್ಕೂಲ್ ಪಾಠ ಹೇಳ್ತಿದ್ರು. ಅವ್ರ ಸಂಗೀತ ಕಲಿಯಕ್ಕೆ ಆಸಂ ಬರ್ತಿದ್ರು. ಅವ್ರಿಗೆ ನಾ ಸಂಗೀತ ಹೇಳ್ತಿದ್ದೆ. ಅವರಿಗೆ ನನಗೆ ಒಪ್ಪಂದ ಆಗಿತ್ತು, ನನಗೆ ನೀವು ಇಂಗ್ಲಿಷ್ ಕಲಿಸ್ರಿ, ನಾನು ನಿಮಗೆ ಸಂಗೀತ ಕಲಿಸ್ತೀನಿ ತಿಳ್ಕೊಂಡು ಅವ್ರವ್ರು ಮಾತಾಡಿರ್ತಾರೆ. ಅದೇ ರೀತಿ ಒಳಗೆ ಒಂದು 5-6 ತಿಂಗಳ ಪರ್ಯಂತವಾಗಿ ಅವರು ಸಂಗೀತ ಕಲಿತಾರೆ, ಇವರು ಇಂಗ್ಲಿಷ್ ಹೇಳಿಸೋದಾರ. ಆ ಸುದ್ದಿ ದೊಡ್ಡ ಗುರುಗಳಿಗೆ ಮೂಡ್ತದ, ಪಂಚಾಕ್ಷರದವರೆಗೆ ಹೇಳೋರು ಇರ್ತಾರಲ್ಲ, ಅದು ಯಾವಾಗಿನ ಯಾವ ಕಾಲದೊಳಗೆ ಆ ತರ ಇರೋರೆ ಹೋಗಿ ಹೇಳ್ತಾರೆ, ಈ ತರ ರೀ ಪುಟ್ಟಯ್ಯನವರು ಇಂಗ್ಲಿಷ್ ಕಲಿಯಕತ್ತಾರ ಅಂತ ತಿಳ್ಕೊಂಡು ಹೇಳಿದಾಗ ಅದ್ದವ್ರಿಗೆ ಕರೆಸ್ತಾರೆ ಗುರುಗಳು. ಪುಟ್ಟಯ್ಯನ ಕರೆಸಿ, ಯಾಕೆ ನೀನು ಇಂಗ್ಲಿಷ್ ಕಲಿಯತ್ತಿ ಅಂತಲ್ಲ. ಹೌದ್ರಿ ಬುದ್ಧಿ, ಅದು ಕುಲಕರ್ಣಿ ಸರ್ ಸಂಗೀತ ಹೇಳ್ಸೋ ಬರತ್ತಾರ, ಅವ್ರ ಕಡೆಯಿಂದ ನಾನು ಕಲಿತಾ ಇದ್ದೀನಿ ಅಂತ ತಿಳ್ಕೊಂಡು ಹೇಳಿದಾಗ, ಬ್ಯಾಡಪ್ಪ ನೀನು ಇಂಗ್ಲಿಷ್ ಕಲಿಬೇಡ ಅಂತ ತಿಳ್ಕೊಂಡು ಖಂಡಿತವಾಗಿ ಗುರು ಅಪ್ಪಣೆ ಮಾಡ್ತಾವ. ಯಾಕ್ರಪ್ಪ ನಾ ಯಾಕೆ ಕಲಿಬಾರ್ದು? ಇಲ್ಲ ಕಲಿಬೇಡ, ನೀನು ಇಂಗ್ಲಿಷ್ ಕಲಿಬೇಡ. ಇಲ್ರಿ ಬುದ್ಧಿ, ನಾನು ಕಾರಣ ಹೇಳ್ರೆ ನಾನು ಕಲಿಯೋದು ಬಿಡ್ತೀನಿ, ಆದ್ರೆ ನೀವು ಹೇಳಿದ್ರೆ ನಾನು ಬಿಟ್ಟೇ ಬಿಡ್ತೀನಿ ತಿಳ್ಕೊಂಡು ಒತ್ತಾಯ ಮಾಡಿ ಕೇಳಿದಾಗ ಅವಾಗ ಅಜ್ಜರು ಹೇಳ್ತಾರೆ, ಪಂಚಾಕ್ಷರಿ ಅಜ್ಜರು ಹೇಳ್ತಾರೆ, ನೀ ಇಂಗ್ಲಿಷ್ ಕಲಿಬೇಡಪ್ಪ, ನಿನಗೆ ಏನು ಇಷ್ಟವಾದ ಭಾಷೆ ಇತ್ತು ಕನ್ನಡ ಕಲ್ದೆ, ದೇವ ಭಾಷೆ ಸಂಸ್ಕೃತ ಭಾಷೆಯನ್ನು ಕಲ್ದೆ, ರಾಷ್ಟ್ರ ಭಾಷೆ ಹಿಂದಿಯನ್ನು ಕಲ್ತಿ, ಆದ್ರೆ ಎಲ್ಲ ಕಲ್ಸೀನಿ. ಆದ್ರೆ ನೀ ಇಂಗ್ಲಿಷ್ ಯಾಕೆ ಕಲಿಬಾರ್ದು ಅಂತ ನಾ ಹೇಳ್ತೀನಪ್ಪ ಅಂದ್ರ, ನೀ ನಾಳೆ ಇಂಗ್ಲಿಷ್ ಕಲ್ತಿ ಅಂದ್ರೆ ನಮ್ಮ ದೇಶದೊಳಗೆ ಇರಂಗಿಲ್ಲ, ನನ್ನ ಕೈ ಒಳಗಿರಲ್ಲ, ನೀ ವಿದೇಶಕ್ಕೆ ಹೋಗಿ ಪ್ರಚಾರ ಆಗ್ತಿ ಅಂತ ತಿಳ್ಕೊಂಡು ಅಜ್ಜರು ಅಪ್ಪಣೆ ಮಾಡಿದ್ರಂತ. ಅವತ್ತಿನ ದಿವಸ ಆ ಇಂಗ್ಲಿಷವನ್ನು ಕಲಿಯೋದು ಪೂಜ್ಯ ಪುಟ್ಟರಾಜ ಅಜ್ಜರು ಬಿಟ್ರು. ಅದೇ 6 ತಿಂಗಳೊಳಗೆ ಏನು ಗ್ರಾಮರ್ ಕಲ್ತಿದ್ರು, ಇಡೀ ಗ್ರಾಮರವನ್ನು 97 ವರ್ಷ ಪರ್ಯಂತವಾಗಿ ಗ್ರಾಮರ್ ಬಹಳವರೆಗೆ ನೆನಪಿನೊಳಗಿತ್ತು. ನಾವು ಏನಾದ್ರೂ ಒಂದು ಕ್ರೀಮ್ ತಂದಾಗ, ಸೇಂಟ್ ತಂದಾಗ, ಔಷಧ ತಂದಾಗ ಆ ಹೆಸರು ನಾವು ಹೇಳಿದ್ರೆ ನಾವು ನೆನಪು ಹಾರ್ತಿದ್ದೀವಿ, ಆದ್ರೆ ಅವ್ರು ನೆನಪಿಡ್ತಿದ್ರು. ಅದಕ್ಕಾಗಿ ಇಲ್ಲ, ಈಗಾದ್ರೂ ನಾವು ಬರೆಯೋಣ ತಿಳ್ಕೊಂಡು ಪ್ರಾರಂಭ ಮಾಡಿದ್ರು. ನನ್ನ ಕಡೆಯಿಂದ ಒಂದು ಇಂಗ್ಲಿಷ್ 30 ದಿನದಲ್ಲಿ ಇಂಗ್ಲಿಷ್ ಕಲಿದೆ ಅಂತ ತಿಳ್ಕೊಂಡು ಒಂದು ಗೈಡ್ ತಂದೆ, ಒಂದು ನೋಟ್ಬುಕ್ ತಂದು ಒಂದು 2-3 ದಿವಸ ಪ್ರವಾಸದಲ್ಲಿ ಪ್ರಾರಂಭ ಮಾಡಿದ್ವಿ. ಆದ್ರೆ ಇವೆಲ್ಲ ಬರೆಯೋದ್ರೊಳಗೆ ಗದ್ದಲದೊಳಗೆ ಅದಕ್ಕೆ ಸಮಯ ಸಿಗ್ಲಿಲ್ಲ. ಕೊನೆಗೆ ಅವರ ಅಪ್ಪಣೆ ಮಾಡಿದ್ರು. ಯಾಕೋ ಇದು ಅವಾಗನೂ ಗುರುಗಳಿಗೆ ಮನಸ್ಸಿಗೆ ಇದ್ದಿತ್ತಿಲ್ಲ, ಈಗನೂ ಅವ್ರ ಮನಸ್ಸಿನೊಳಗಿಲ್ಲ, ಬೇಡ ಅಂತ ತಿಳ್ಕೊಂಡು ಮುಂದೆ ಹೇಳೋದು ಬಿಟ್ರು. ಅದಕ್ಕಾಗಿ ಪೂಜ್ಯ ಪುಟ್ಟಯ್ಯರು ತಮ್ಮ ಜೀವನದೊಳಗ ಬ್ರಹ್ಮಚರ್ಯ ದೀಕ್ಷೆಯನ್ನು ಪಡೆದುಕೊಂಡು ಗುರುಗಳ ಹೇಳಿದ ಒಂದು ಮಾರ್ಗದರ್ಶನದೊಳಗ ತಮ್ಮ ಜೀವಿತಾವಧಿ ಒಳಗ ಅವ್ರು ಏನೋ ಆಚಾರವನ್ನು ಹಾಕಿಕೊಟ್ಟರು. ಲಿಂಗ ಪೂಜೆಯನ್ನು ಯಾವ ರೀತಿ ನಡೆಸಿಕೊಂಡು ಹೋಗ್ಬೇಕು, ಅದರಂತೆ ರುದ್ರ ಸೂಕ್ತವನ್ನು ಕಲಿಸಿ ಇದೇ ರೀತಿ ಒಳಗ ಇದೇ ಆಚಾರದಿಂದ ನೀನು ಲಿಂಗ ಪೂಜೆಯನ್ನು ಮಾಡಂತ ತಿಳ್ಕೊಂಡು ಪಂಚಾಕ್ಷರದ ಅಪ್ಪಣೆ ಮಾಡಿದರು. ಧರ್ಮಶಾಸ್ತ್ರದೊಳಗ ನಾವು ಹ್ಯಾಂಗ ಇರಬೇಕು, ಒಬ್ಬ ಬ್ರಹ್ಮಚರ್ಯ ಆದಂತ ಸನ್ಯಾಸಿ ಶಿವಯೋಗಿ ಯಾವ ತರ ಇರಬೇಕು ಅನ್ನುವಂತ ವಿಷಯವನ್ನು ನಾವು ತಿಳಿಬೇಕಾದ್ರೆ, ಅದು ನೋಡ್ಬೇಕಾದ್ರೆ ಧರ್ಮಶಾಸ್ತ್ರದ ಗ್ರಂಥವನ್ನು ತೆಗೆದುಕೊಂಡಾಗ ಅದ್ರೊಳಗೆ ಗೊತ್ತಾಗತ್ತೆ. ಎಷ್ಟು ಶಾಸ್ತ್ರ ಅದಾವ್ರಪ್ಪ? ಇಡೀ ನಮ್ಮ ಸಂಸ್ಕೃತಿ ಒಳಗ ಶಾಸ್ತ್ರ ಎಷ್ಟು ಅದಾವ? 18 ಶಾಸ್ತ್ರಗಳು ಎಷ್ಟು ಅದಾವ? 8 ಅದಾವ. 18 ಶಾಸ್ತ್ರ. ಅಲಂಕಾರ ಶಾಸ್ತ್ರ, ವ್ಯಾಕರಣ ಶಾಸ್ತ್ರ, ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಜ್ಯೋತಿಷ್ ಶಾಸ್ತ್ರ, ಗಣಿತ ಶಾಸ್ತ್ರ, ಅದ್ವೈತ ಶಾಸ್ತ್ರ, ಶಕ್ತಿ ಅದ್ವೈತ, ವೀರಸ್ವ ಅದ್ವೈತ, ಹೀಗೆ ಧರ್ಮಶಾಸ್ತ್ರ, ಈಗ 18 ಶಾಸ್ತ್ರಗಳನ್ನು ನಮ್ಮ ಒಂದು ಪರಂಪರೆ 4 ವೇದಗಳೊಳಗೆ 18 ಶಾಸ್ತ್ರ ಬರ್ತಾವ. ಆ 18 ಶಾಸ್ತ್ರಗಳು ಶ್ರೇಷ್ಠವಾದಂತ ಒಂದು ಶಾಸ್ತ್ರ ಧರ್ಮಶಾಸ್ತ್ರ. ಆ ಧರ್ಮಶಾಸ್ತ್ರಕ್ಕೆ ಏನ್ ಬರ್ತಪ್ಪ ಅಂದ್ರೆ, ಒಬ್ಬ ಸನ್ಯಾಸಿ ಆದಂತಹ ಬ್ರಹ್ಮಚಾರ್ಯ ದೀಕ್ಷೆಯನ್ನು ಪಡೆದಂತ ವ್ಯಕ್ತಿ ಸಾಧಕ ಯಾವ ರೀತಿಯಿಂದ ತನ್ನ ಬೆಳಗಿನ ಜಾವದಿಂದ ನಿಯಮಗಳನ್ನು ಏನು ಅಳವಡಿಸ್ಕೊಳ್ಬೇಕು ಅನ್ನೋಂಥದ್ದನ್ನು ಆ ಧರ್ಮಶಾಸ್ತ್ರ ಒಳಗದ. ಇಡೀ ಧರ್ಮಶಾಸ್ತ್ರವನ್ನು ಪೂಜ್ಯ ಪುಟ್ಟಯ್ಯರು ತಮ್ಮ ಜೀವಿತಾವಧಿ ಒಳಗೆ ಅಳವಡಿಸ್ಕೊಂಡಿದ್ದರು. ಇಡೀ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವವರೆಗೂ ಮತ್ತು ಮರುದಿವಸ 7ವರೆಗೂ ಸಹಿತ ಧರ್ಮಶಾಸ್ತ್ರವನ್ನು ಚಾತು ತಪ್ಪದೆ ಆಚರಣೆಗಳು ತಂದ್ರವರು. ಬರೇನೋ ಸಂಚಾರಕ್ಕೆ ಅವರ
ಸಂಚಾರಕ್ಕೆ ಹೋಗಿ ಬಂದರೂ ಸಹಿತ ಸುಮಾರು 7 ಸಲ ಕೈ ತೊಳಿತಿದ್ರು. ಎಷ್ಟು ಸಲ? 7 ಸಲ. ಸಂಚಾರಕ್ಕೆ ಹೋಗಿ ಬಂದ ತಕ್ಷಣ ಅದು ಹುತ್ತಿನ ಮಣ್ಣಿನಿಂದ ಹುತ್ತಿನ ಮಣ್ಣು ತರಿಸಿಡ್ಬೇಕು. ಹುತ್ತಿನ ಮಣ್ಣಿನಿಂದ ಅವ್ರ ಸಂಚಾರಕ್ಕೆ ಹೋದ್ರಂದ್ರೆ ಹೋಗುತ್ತಾನ ಅಷ್ಟೇ ಮಾತಾಡ್ತಿದ್ರು. ಅಲ್ಲಿ ಕುತ್ಕೊಂಡ ತಕ್ಷಣ ಹೊರಗೆ ಬಂದು ಕೈ ತೊಳೆವರೆಗೂ ಸಹಿತ ಮೌನವಾಗಿರ್ತಿದ್ರು ಅಜ್ಜವರು. ಅಷ್ಟು ಕ್ರಮಬದ್ಧವಾಗಿ ಬಂದ ತಕ್ಷಣ ಹೊರಗಡೆ ಕರ್ಕೊಂಡು ಬರಬೇಕು. ಎರಡು ಮೊದಲ ಬಲಗೈ ಮುಂದೆ ಮಾಡ್ತಿದ್ರು. ಕಲಸಿದ ಮಣ್ಣನ್ನ ಅವರ ಅಂಗೈ ಒಳಗೆ ಹಾಕಿದಾಗ ನಾವು ನೀರು ಹಾಕಬೇಕು. ಕೈ ತೊಳಿತಿದ್ರು 3 ಸಲ, ಈ ಕಡೆ 3 ಸಲ, 2 ಕೈಗಳು ಸೇರಿಸಿ 3 ಸಲ. ಆಮೇಲೆ ಪೂರ್ಣ ನೀರು ಹಾಕಿದ ತಕ್ಷಣ ಅಂಗಾಲಿಯು ಸಹಿತ ನಾವು ಅಂಗಾಲ ಮುಂದೆ ಮಣ್ಣು ಇಡಬೇಕು. ಆ ಮಣ್ಣವನ್ನು ಒರೆಸಿ ಅಂಗಾಲಿಗೆ ಪಾದಕ್ಕೆ ನೀರು ಹಾಕ್ತಿದ್ದೀವಿ. ಅವಾಗ ನೀರು ಹಾಕಿದ ತಕ್ಷಣ ಅವಾಗ ಮಾತಾಡ್ತಿದ್ರು. ನಂತರ ಹಲ್ಲು ಉಜ್ಜುವುದು. ಈ ತರ ದಿನಚರಿಯನ್ನು ಇಡೀ ಧರ್ಮಶಾಸ್ತ್ರವನ್ನು ಚಾಚೂ ತಪ್ಪದೆ ಅವರು ಅಳವಡಿಸ್ಕೊಂಡ್ರು. ಅದೇ ರೀತಿ ನನ್ನ ಜೀವನದೊಳಗ ಶ್ರೇಷ್ಠವಾದಂತಹ ಗುರುಗಳು ನನಗೆ ಸಿಕ್ಕರು. ಈ ಒಂದು ಸಾಧನೆ ಮಾಡ್ಲಿಕ್ಕೆ ನನ್ನ ಗುರು ಪರಮ ಗುರು ಪಂಚಾಕ್ಷರಿ ಅಜ್ಜವರು, ಅವರ ಗುರುಗಳು ಹಾನಗಲ್ ಕುಮಾರೇಶ್ವರರು, ಇವ ನಮ್ಮ ಉಭಯ 3 ಜನರಿಗೂ ಸಹಿತ ಯಡಿಯೂರ ಸಿದ್ಧಲಿಂಗೇಶ್ವರ ಪರಮ ಗುರು ಪರಮಾರಾಧ್ಯ ಆ ಸಿದ್ಧಲಿಂಗೇಶ್ವರ ಆಶೀರ್ವಾದ ನಮ್ಮ ಇಬ್ಬರ ಗುರು ಶಿಷ್ಯರ ಮೇಲೆ ಇದೆ. ಅದಕ್ಕಾಗಿ ಸಿದ್ಧಲಿಂಗೇಶ್ವರನ್ನು ನೆನೆಸಿ, ಇಲ್ಲಿ ನಮ್ಮ ಹಾನಗಲ್ ಅಜ್ಜನನ್ನು ನೆನೆಸಿ, ನಮ್ಮ ಗುರುಗಳನ್ನು ನೆನೆಸಿ ಈ ಶರಣಬಸವೇಶ್ವರ ಪುರಾಣವನ್ನು ನಾನು ಬರಿತಾ ಇದ್ದೇನೆ ಅನ್ನುವಂತ ಮಾತನ್ನು ಹೇಳಿ, ಮತ್ತೆ ಶರಣಬಸವ ಪುರಾಣ ನಾನೇ ಯಾಕೆ ಬರಿತಾ ಇದ್ದೀನಿ ಅಂತ ತಿಳ್ಕೊಂಡು ಅವರು ತಮ್ಮನ್ನು ತಾವೇ ಪ್ರಶ್ನೆ ಮಾಡ್ಕೋತಾರೆ. ಶರಣಬಸವೇಶ್ವರ ಪುರಾಣ ಈಗ ಹಲವಾರು ಜನ ಬರ್ದಾರ. ಆದ್ರೂ ಸಹಿತ ನಾನು ಏನೋ ಒಂದು ಬರಿಬೇಕಂತ ಸಂಕಲ್ಪ ಮಾಡಿದ್ದೆ. ಈ ಪುರಾಣವನ್ನು ರಚನೆ ಮಾಡ್ತಾ ಇದ್ದೀನಿ. ಹೆಂಗಪ್ಪ ಅಂದ್ರೆ ಒಬ್ಬ ಮನೆಯೊಳಗ ನಾವು ಮೃಷ್ಟಾನ್ನ ಭೋಜನವನ್ನು ಮಾಡ್ತಾ ಇರ್ತೀವಿ. ಮೃಷ್ಟಾನ್ನ ಭೋಜನ ಮಾಡುವಾಗ ತುಪ್ಪ ಹಾಗೂ ಮಜ್ಜಿಗೆ ಕಡಿಮೆ ಬಿದ್ದಿರ್ತದ. ಕಡಿಮೆ ಬಿದ್ದಾಗ ಏನು ನಾವು ತುಪ್ಪ ಮತ್ತು ತುಪ್ಪವನ್ನು ನೀಡ್ಕೊಂಡು ನಾವು ಹೋಳಿಗೆ ಹೋಗಿ ಉಂಡಾಗ ಎಷ್ಟು ಖುಷಿ ಸಿಗ್ತದ, ಸಂತೋಷ ಸಿಗ್ತದ. ಅದೇ ರೀತಿ ಅನ್ನದ ಜೊತೆ ಮಜ್ಜಿಗೆ ನಾವು ಉಂಡಾಗ ಎಷ್ಟು ಖುಷಿ ಸಿಗ್ತದ. ಆ ರೀತಿ ಅವರ ಗ್ರಂಥಗಳ ಜೊತೆಗೆ ನನ್ನ ಗ್ರಂಥವನ್ನು ನೀವು ಓದ್ರಿ ಅಂತ ತಿಳ್ಕೊಂಡು ಈ ಒಂದು ಪುರಾಣದೊಳಗ ತಮ್ಮ ಕವಿ ಪರಿಚಯದೊಳಗ ಅಜ್ಜರ ಬದರ್ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಈ ಪುರಾಣದ ಒಳಗ ಶರಣಬಸವೇಶ್ವರ ಪುರಾಣದೊಳಗ ಅಮಿನಿ ಷಟ್ಪದಿ ಒಳಗ ಈ ಒಂದು ಪಿಟಕಾ ಸಂಧಿ ಒಳಗ ಇಡೀ ಒಂದು ದೇವಾನ ದೇವತೆಗಳ ಪಂಚಾಚಾರ್ಯರ ಬಸವಾದಿ ಶಿವಶರಣರನ ತಮ್ಮ ಗುರುಗಳ ಪರಮ ಗುರುಗಳ ಪರಮಾರಾಧ್ಯರ ಎಲ್ಲವನ್ನೂ ಸಹಿತ ವಿಸ್ತಾರವಾಗಿ ಸರಳವಾಗಿ ಸಂಕ್ಷಿಪ್ತವಾಗಿ 23 ನುಡಿ ಒಳಗ ಈ ಒಂದು ಪಿಟಕಾ ಸಂಧಿ ಒಳಗೆ 23 ನುಡಿ ಒಳಗೆ ಹೇಳ್ತಾರೆ. ಕೊನೆಗೆ ಅವರು ಈ ಪುರಾಣವನ್ನು ನಾನು ಎಲ್ಲಿ ಬರ್ದೆ ಅಂತ ತಿಳ್ಕೊಂಡು ಕೊನೆಗೆ